ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಅಡಿಯಲ್ಲಿ LMS ಅಡಿಯಲ್ಲಿ ಇವತ್ತು ಆ, ಜಾನಪದ ಅಧ್ಯಯನದ ಕುರಿತು ಕನ್ನಡ ಜನಪದ ಸಾಹಿತ್ಯ ಮತ್ತು ಕಲೆ ಎನ್ನುವಂತಹ ಪತ್ರಿಕೆ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಇವತ್ತು ಜನಪದ ಅಧ್ಯಯನ ಒಂದು ವಿಷಯವಾಗಿದೆ. ಅದರಲ್ಲಿ ಕೂಡ ಪ್ರಾರಂಭಿಕ ಮಾಹಿತಿ ಜನಪದ ಪ್ರವೇಶಕ್ಕೆ ಅವಶ್ಯಕವಾಗಿರುವಂತಹ ಜನಪದ ಸಾಹಿತ್ಯ ಮತ್ತು ಕಲೆಯ ಒಳನೋಟಗಳು ಅಂತಂದರೆ ಕನ್ನಡ ಜನಪದ ಸಾಹಿತ್ಯದಲ್ಲಿ ನಡೆದಿರುವಂತಹ ಪ್ರಯತ್ನಗಳು ಆರಂಭದಿಂದ ಇಲ್ಲಿಯವರೆಗೆ ಏನೇನು ಪ್ರಯತ್ನಗಳು ಆಯಿತು, ಭಾರತದಲ್ಲಿ ಏನಾಯಿತು ಅನ್ನುವಂಥ ವಿಚಾರಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ನಾವು ಇದರ ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಮತ್ತು ಭಾರತದಲ್ಲಿ ನಡೆದಂಥ ಪ್ರಯತ್ನಗಳನ್ನು ನೋಡಿದ್ವಿ. ಇವತ್ತು ಕನ್ನಡ ನಾಡಿನಲ್ಲಿ ಜನಪದ ಅಧ್ಯಯನ ನಡೆದ ವಿಧವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಕನ್ನಡ ಜನಪದ ಕುರಿತ ಒಳನೋಟಗಳು ಅನ್ನುವಂಥದ್ದು ಈಗಾಗಲೇ ಈ ಒಂದು ವಿಷಯದ ಅಡಿಯಲ್ಲಿ ಒಳನೋಟಗಳಲ್ಲಿ ಜನಪದ ಮತ್ತು ಜಾನಪದದ ನಡುವಿನ ವ್ಯತ್ಯಾಸ ಮತ್ತು ವ್ಯಾಖ್ಯೆಗಳು, ವ್ಯಾಪ್ತಿ, ಅರ್ಥ ಸ್ವರೂಪಗಳು ಇವನ್ನೆಲ್ಲವನ್ನು ಕೂಡ ಈಗಾಗಲೇ ನಾವು ನೋಡಿದ್ದೀವಿ. ಅದೇ ರೀತಿ ಇದನ್ನು ಅಧ್ಯಯನ ಪ್ರಾರಂಭಿಸಿದವರು, ಅದಕ್ಕೊಂದು ಅಧ್ಯಯನದ ಬೆಳವಣಿಗೆಯನ್ನು ಮಾಡಿದಂಥವರು ಯಾರು ಅನ್ನೋದ್ರ ಬಗ್ಗೆ ನಾವು ಭಾರತದಲ್ಲಿ ಮತ್ತು ಜಾಗತಿಕವಾಗಿ ನೋಡಿದ್ವಿ. ಈಗ ಕರ್ನಾಟಕದ ಒಂದು ವಿಚಾರವನ್ನು ನಮ್ಮ ಕನ್ನಡ ನಾಡಿನಲ್ಲಿ ಜನಪದ ಅಧ್ಯಯನ ಒಂದು ಇವತ್ತೆಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಅದರ ಒಂದು ಪತ್ರಿಕೆಯನ್ನು ಅಳವಡಿಸ್ತಾ ಇದ್ದಾರೆ. ಅದಕ್ಕೆ ಕಾರಣಕರ್ತರಿಯರು ಅನ್ನೋದನ್ನು ಇವತ್ತು ನಾವು ಅಧ್ಯಯನವನ್ನು ಮಾಡಬೇಕಾಗಿದೆ. ನಮ್ಮ ಕನ್ನಡ ನಾಡಿನಲ್ಲಿ ಜನಪದ ಕುರಿತು ಬಹಳವಾಗಿ ವಿಚಿತ್ರವಾದ ಎರಡು ಸಂಗತಿಗಳಿದೆ ನೋಡ್ರಿ. ಮೊದಲಿಗೆ ಕವಿರಾಜ ಮಾರ್ಗದಲ್ಲಿ ಒಂದು ವಾಕ್ಯ ಪ್ರಯೋಗ ಇದೆ. ಕುರಿತು ಓದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಕನ್ನಡಿಗರ ಶಕ್ತಿಯನ್ನ, ಸ್ವಭಾವವನ್ನ, ಅವರ ವಿಶಿಷ್ಟವಾದ ಬೌದ್ಧಿಕ ಮಟ್ಟವನ್ನು ಹೇಳಬೇಕಾದ್ರೆ ಕವಿರಾಜ ಮಾರ್ಗಕಾರ ಹೇಳುವಂತ ಮಾತಿದೆ. ಕುರಿತು ಓದದೆಯಂ ಅಂದ್ರೆ ಓದದೇ ಇದ್ದ, ಔಪಚಾರಿಕವಾಗಿ ಏನನ್ನು ಕಲಿಯದೇ ಇರುವಂತ ಮನುಷ್ಯ ಕೂಡ ಕನ್ನಡ ನಾಡಿನಲ್ಲಿ ಕಾವ್ಯ ಪ್ರಯೋಗ, ಬರೀ ರಚನೆ ಅಲ್ಲ, ಅದರಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡಬಲ್ಲಷ್ಟು ಅಷ್ಟು ಸಾಹಿತ್ಯಾಸಕ್ತ ಮತ್ತು ರಸಿಕ ಆತ ಅನ್ನುವಂಥ ಮಾತನ್ನ ಕವಿರಾಜ ಮಾರ್ಗಕಾರ ಹೇಳ್ತಾನೆ ಅಂದಮೇಲೆ ಬಹುಶಃ ಕವಿರಾಜ ಮಾರ್ಗಕಾರನ ಮುಂದೆ ಬೃಹತ್ತಾದ ಒಂದು ಜಾನಪದ ಅಥವಾ ಜನಪದ ಸಾಹಿತ್ಯ ಇತ್ತು, ಅದನ್ನು ಇಟ್ಟುಕೊಂಡೇ ಈ ದೃಷ್ಟಿಯಲ್ಲೇ ಹೇಳಿರ್ಬೋದು ಅನ್ನುವಂತಹ ಮಾತನ್ನ ನಾವು ನೋಡಬಹುದು. ಸೊ ಹೀಗೆ ಹೇಳಿದಂಥ ಕವಿರಾಜ ಮಾರ್ಗಕಾರನಿಗೆ ಈ ಹಿಂದೆ ಇರಬಹುದಾದಂಥ ಸಮೃದ್ಧವಾದ ಜಾನಪದ ಸಾಹಿತ್ಯವನ್ನ ನೋಡಿ ಅಭಿಮಾನ ಉಕ್ಕಿ ಪ್ರೀತಿಯಿಂದ ಒಂದು ಮಾತಿರುತ್ತೆ. ಅದೇ ನಾವು ಕಾಲಘಟ್ಟದಲ್ಲಿ ಇನ್ನೊಬ್ಬ ಕವಿ ಏನ್ ಹೇಳ್ತಾನೆ ಅಂತಂದ್ರೆ, ಧರ್ಮನಾಥ ಪುರಾಣ ಬರೆದಂಥ ಮಧುರ ಕವಿ ತನ್ನ ಒಂದು ಕೃತಿಯನ್ನು ಹೊಗಳಿಕೊಳ್ಳುವ ಭರದಲ್ಲಿ ಜನಪದ ಸಾಹಿತ್ಯವನ್ನು ಕಡೆಗಣಿಸಿದ್ದನ್ನು ನೋಡ್ತೀವಿ. ಉದಾಹರಣೆಗೆ ಆತ ಒಂದು ಪದ್ಯದಲ್ಲಿ ಹೇಳ್ತಾನೆ, ಪಂಡಿತರಂ ವಿವಿಧ ಕಲಾ ಪಂಡಿತರಂ ಕೇಳತಕ್ಕ ಕೃತಿಯಂ ಕೃತಿಯೊಳ್. ಅವನು ರಚನೆ ಮಾಡಿದ್ದು ಪಂಡಿತರು, ಮಹಾ ಮೇಧಾವಿಗಳು ಅದನ್ನು ಕೇಳುವಂತು ಅಂತ ಕೃತಿಯನ್ನು ರಚನೆ ಮಾಡಿದೆ. ಕಂಡರ್ ಕೇಳುವಡೆ ಗೊರವರ ದುಂಡಿಸಿ. ಯಾರು ಬೇಕಾದರೂ ನನ್ನ ಕಥೆಯನ್ನು ಕೇಳೋದಕ್ಕೆ, ನಾನು ಬರೆದ ಒಂದು ಕಾವ್ಯವನ್ನು ಓದೋದಕ್ಕೆ ಕಂಡವರು ಯಾರೋ ಅಂತೀವಲ್ಲ ನಾವು, ಕಂಡವರೆಲ್ಲ ಅಂತೀವಲ್ಲ, ಆ ಅರ್ಥದಲ್ಲಿ ಕಂಡರ್ ಕೇಳುವಡೆ ಗೊರವರ ದುಂಡಿಸಿಯೇ. ಇದು ಗೊರವರ ಅಂದ್ರೆ ಜಾನಪದ ಒಂದು ವೃತ್ತಿಗಾಯಕರು, ಮೈಲಾರಲಿಂಗನ ಭಕ್ತರವರು. ದುಂಡಿಚಿಯೇ ಬೀದಿವರಿಯ ಬೀರನ ಕಥೆಯೇ ಅನ್ನುವಂಥ ಮಾತನ್ನ ಹೇಳ್ತಾನೆ. ನನ್ನ ಕತೆ ಅಂತಿಂಥದ್ದಲ್ಲ, ಪಂಡಿತರು ಮೇಧಾವಿಗಳು ಓದುವಂಥ ಕತೆ, ಜನಸಾಮಾನ್ಯರಿಗೆ ಅಂತಿಂಥವರಿಗೆ ನನ್ನ ಕತೆ ಇಲ್ಲ ಅನ್ನುವಂಥದ್ದು. ಇಲ್ಲಿ ಜನಸಾಮಾನ್ಯರ ಸಾಹಿತ್ಯವನ್ನ ಅಥವಾ ಸಾಮಾನ್ಯ ಜನರ ಒಂದು ಅಭಿವ್ಯಕ್ತಿಯನ್ನ ಸ್ವಲ್ಪ ಕೆಳಮಟ್ಟದಲ್ಲಿ ಇಟ್ಟು ತನ್ನ ಕಾವ್ಯ ಮೇಲ್ಮಟ್ಟದಲ್ಲಿ ಇಟ್ಟು ನೋಡಿದಂತಹ ಎರಡು ಭಿನ್ನ ವಿಚಾರಗಳು ನಮ್ಮ ಕನ್ನಡ ನಾಡಿನಲ್ಲಿ ಇದೆ. ಸೊ ಅದು ಈ ಭಿನ್ನತೆ ಅನ್ನೋದು ಬರೀ ಅವಾಗಲ್ಲ, ಅದು ಈಗೂ ಕೂಡ ಮುಂದುವರ್ಕೊಂಡು ಬಂದಿದೆ ಜನಪದದ ವಿಷಯವಾಗಿ ಅನ್ನೋದನ್ನ ನಾವು ನೋಡ್ಬೋದು. ಅದು ಕೂಡ ಮುಂದಕ್ಕೆ ಕೊರೆಯೋಣ. ನಮ್ಮ ಇದರಲ್ಲಿ ಕನ್ನಡ ಜಾನಪದ ಅಧ್ಯಯನದ 4 ಹಂತಗಳನ್ನು ನಾವು ಕನ್ನಡ ನಾಡಿನಲ್ಲಿ ಗುರುತಿಸ್ಬೋದು ಅನ್ನುವಂಥದ್ದು.
ಒಂದನೇ ಹಂತ ಪಾಶ್ಚಾತ್ಯ ಮಿಷನರಿ ಮತ್ತು ಬ್ರಿಟಿಷ್ ಅಧಿಕಾರಿಗಳು ಹಾಗೂ ಸಮಾಜಶಾಸ್ತ್ರಜ್ಞರು ಮಾಡಿರುವಂಥ ಒಂದು ಪ್ರಯತ್ನ. ಆ, ಸಹಜವಾಗಿ ನಿಮಗೆ ಅದು ಅರ್ಥ ಆಗುತ್ತೆ. ಆ, ಬ್ರಿಟಿಷರು ನಮ್ಮನ್ನ ಆಳ್ವಿಕೆಗೆ ಮಾಡೋದಕ್ಕಿಂತ ಪೂರ್ವದಲ್ಲಿ ನಡೆದ ಘಟನೆ ಇದು ಅಂತ. ರಾಷ್ಟ್ರೀಯತೆಯ ಉದಯ ಕಾಲ, ಇನ್ನು ಸ್ವಾತಂತ್ರ್ಯದ ಕಿಚ್ಚು, ಸ್ವಾತಂತ್ರ್ಯದ ರೊಚ್ಚು, ಸ್ವಾತಂತ್ರ್ಯದ ಹೋರಾಟ ನಡೆಯುವಂಥ ಕಾಲದಲ್ಲಿ ಆದಂಥ ಒಂದು ಜಾನಪದ ಅಧ್ಯಯನ. ಅದಾದ ನಂತರ ಮೂರನೇದು ಶೈಕ್ಷಣಿಕ ಮತ್ತು ಶಾಸ್ತ್ರೀಯ ಅಧ್ಯಯನ, ಪಾಶ್ಚಾತ್ಯ ಅಧ್ಯಯನ ಕ್ರಮಗಳು ಅಂತದ್ದು. ಅಂದರೆ ಈ ಸ್ವಾತಂತ್ರ್ಯ ಸಿಕ್ಕ ನಂತರ ಒಂದು ವ್ಯವಸ್ಥಿತವಾದ ಶೈಕ್ಷಣಿಕ ಪರಿಸರ ವಾತಾವರಣ ನಿರ್ಮಾಣ ಆದ ನಂತರ ಅಧಿಕೃತವಾಗಿ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ನಮ್ಮ ಕನ್ನಡ ನೆಲದಲ್ಲಿ ಜನಪದ ಅಧ್ಯಯನ ನಡ್ಕೊಂಡು ಬಂದಿತ್ತು ಈ ಮೂರು ಅಂತ. ಇದಾದ ನಂತರ ಇತ್ತೀಚೆಗೆ ಜಾನಪದವನ್ನ ಅಥವಾ ಜನಪದವನ್ನ ನೋಡುವ ದೃಷ್ಟಿಕೋನ ದೇಶಿವಾದದ ಹಿನ್ನೆಲೆಯಲ್ಲಿ ನೋಡಬೇಕು. ಪಾಶ್ಚಾತ್ಯರು ಯಾರೋ ಮಾಡಿದಂತಹ ನಿಯಮಗಳಿಗೆ ಅನ್ವಯಿಸಿ ನಮ್ಮ ಕನ್ನಡ ನಾಡಿನ ಸಾಹಿತ್ಯವನ್ನು ನೋಡೋದಕ್ಕಿಂತ ದೇಶಿಯಲ್ಲಿ ನೆಲೆಯಲ್ಲಿ ನೋಡಬೇಕು ಅನ್ನುವಂಥ ಹೊಸ ವಿಚಾರ ಕೂಡ ಇತ್ತೀಚೆಗೆ ಬರ್ತಾ ಇದೆ. ಈಗ ನಾನು 4 ಹಂತಗಳನ್ನು ಗುರುತಿಸ್ಕೊಂಡಿದ್ದೀನಿ. ಸೊ ನಾವು ಮೊದಲ ಹಂತವನ್ನು ನೋಡೋಣ. ಪಾಶ್ಚಾತ್ಯ ಮಿಷನರಿ ಬ್ರಿಟಿಷ್ ಅಧಿಕಾರಿಗಳು ಮತ್ತು ಸಮಾಜಶಾಸ್ತ್ರಜ್ಞರು ಹಾಗೂ ಅವರು ಸಂಪಾದಿಸಿದಂಥ ಕೃತಿಗಳ ಪರಿಚಯವನ್ನ ಸ್ವಲ್ಪ ಮಾಡ್ಕೊಂಡು ಬರಬೇಕು. ನಾವು ಮೊದಲ ಬಾರಿಗೆ ಅಬೇ ದುಬಾಯ್ ಈತ ನಾವು ಭಾರತದ ಅಧ್ಯಯನ ನೋಡಿದಾಗೂ ಕೂಡ ಅಬೇ ದುಬಾಯಿಯನ್ನ ಪಾದ್ರಿಯ ಹೆಸರನ್ನ ಹೇಳಿದ್ವಿ. ಆತನ ಪ್ರಸಿದ್ಧ ಕೃತಿ ಹಿಂದೂ ಮ್ಯಾನರ್ಸ್, ಕಸ್ಟಮ್ಸ್ ಅಂಡ್ ಸೆರೆಮನೀಸ್ ಅನ್ನುವಂಥ ಕೃತಿ 1816ರಲ್ಲಿ ಪ್ರಕಟಗೊಳ್ತು. ಅದರಲ್ಲಿ 4 ಕನ್ನಡದ ಕಥೆಗಳು ಉಲ್ಲೇಖಗೊಂಡಿದೆ ಅನ್ನುವಂಥದ್ದು. ಇದರಲ್ಲಿ ವಿಶೇಷವಾಗಿ ನೀವು ಗಮನಿಸಬೇಕು, 1846ರಲ್ಲಿ ಫೋಕ್ಲೋರ್ ಅನ್ನುವಂಥ ಪದ ಬರೋದಕ್ಕಿಂತ ಪೂರ್ವದಲ್ಲೇನೆ ನೋಡ್ರಿ, ಗ್ರಿಮ್ ಸಹೋದರರು 1812ರಲ್ಲಿ ತೌಲನಿಕ ಅಧ್ಯಯನ ಏನು ತಮ್ಮ ಕಥೆಗಳ ಜಾನಪದ ಕಥೆಗಳು ಮಾಡಿದ 4 ವರ್ಷಕ್ಕೆ ಸಂದರ್ಭದಲ್ಲಿ ಇನ್ನು ಜನಪದ ಅಧ್ಯಯನ ಜಗತ್ತಿನಾದ್ಯಂತ ಇನ್ನೂ ಕೂಡ ಪ್ರಸಿದ್ಧಿ ಪಡೆಯದ ಸಂದರ್ಭದಲ್ಲಿನೇ ನಮ್ಮ ಕನ್ನಡ ನೆಲದಲ್ಲಿನ 4 ಕಥೆಗಳನ್ನು ಇಲ್ಲಿ ಸಂಗ್ರಹಿಸುವಂಥದ್ದು ಅಬೇ ದುಬಾಯ್ ಅನ್ನುವಂಥ ಒಬ್ಬ ಪಾದ್ರಿಗಳು ಅನ್ನುವಂಥದ್ದನ್ನು ನೋಡಿ. ಇನ್ನೊಬ್ಬರು ಮೇರಿ ಪ್ರೀರೆ ಅನ್ನುವಂಥದ್ದು 1860ರಲ್ಲಿ ಒಂದು ಕೃತಿಯನ್ನು ಸಂಪಾದಿಸಿದ್ದಾರೆ, ಓಲ್ಡ್ ಡೆಕ್ಕನ್ ಡೇಸ್ ಅನ್ನುವಂಥದ್ದು. ಇಲ್ಲಿ ಅನ್ನಾ ಲಿಬೇಟ ಅನ್ನುವಂಥ ಮಹಿಳೆ ಅವರಿಗೆ ಕತೆ ಹೇಳಿದ್ಲು ಅನ್ನುವಂಥ ಒಂದು ವಿಚಾರವನ್ನ ಮೇರಿ ಪ್ರೀರೆ ಹೇಳ್ತಾರೆ. ಸೊ ಅನ್ನಾ ಲಿಬೇಟ ಬಹುತೇಕ ಕನ್ನಡಿಗಳಾಗಿರಬೇಕು ಅನ್ನುವಂಥ ಮಾತನ್ನ ಇತ್ತೀಚಿನ ವಿದ್ವಾಂಸರು ಸಂಶೋಧಿಸಿದ್ದಾರೆ. ಅನ್ನಾ ಲಿಬೇಟ ಅನ್ನುವಂಥ ಮಹಿಳೆ ಕನ್ನಡದವಳೇ ಆಗಿರೋದ್ರಿಂದ ಬಹುಶಃ ಅವಳು ಕನ್ನಡದ ಕಥೆಗಳನ್ನ ಹೇಳಿರ್ಬೋದು ಆ ಕಾಲಕ್ಕೆ ಅನ್ನುವಂಥದ್ದು. ಹಾಗಾಗಿ ಇದು ಬಹಳ ಮುಖ್ಯವಾಗುತ್ತೆ. ಆರಂಭದಲ್ಲಿ ಜನಪದ ಅಧ್ಯಯನದ ಪ್ರಾರಂಭ ನಮ್ಮ ಕರ್ನಾಟಕ ನೆಲದಲ್ಲಿ ನಾವು ಮೇರಿ ಪ್ರೀರೆಯನ್ನು ಕೂಡ ಗುರುತಿಸ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು. ಇನ್ನ ಮೊಗ್ಲಿಂಗ್ ಇವರ ವಿಚಾರ ನಿಮ್ಗೆಲ್ಲ ವಿದ್ಯಾರ್ಥಿಗಳು ಗೊತ್ತಿರುತ್ತೆ. ಮಂಗಳೂರು ಸಮಾಚಾರ ಕನ್ನಡದ ಮೊದಲ ಪತ್ರಿಕೆ ಅನ್ನಂತ ನಾವೇನು ಹೆಸರು ಮಾಡಿದಂಥ ಪತ್ರಿಕೆ ಇದೆಯಲ್ಲ, ಮಂಗಳೂರು ಸಮಾಚಾರ, ಇದರ ಸಂಪಾದಕರಾಗಿದ್ದಂಥವರು ಮೊಗ್ಲಿಂಗ್ ಅವರು. ಅವರು 24 ಕನ್ನಡ ಹಾಡುಗಳನ್ನು ಪ್ರಕಟಿಸಿದ್ರು ತಮ್ಮ ಒಂದು ಪತ್ರಿಕೆಯಲ್ಲಿ ಅನ್ನುವಂಥದ್ದು. ಇದು ಕೂಡ ಮೊದಲ ಆರಂಭಿಕ ಪ್ರಯತ್ನದಲ್ಲಿ ಇದು ಕೂಡ ಸೇರುತ್ತೆ. ಆದರೆ ಮೊಗ್ಲಿಂಗ್ ಪ್ರಕಟಿಸಿದ್ದ 24 ಹಾಡುಗಳಲ್ಲಿ ಪುರಂದರ ಮತ್ತು ಕನಕದಾಸರ ರಚನೆಗಳು ಕೂಡ ಇದ್ವು ಅನ್ನುವಂಥದ್ದನ್ನು ನೋಡೋದಾದ್ರೆ ಬಹುಶಃ ಅವರು ಆ ಪುರಂದರದಾಸರ ಮತ್ತು ಕನಕದಾಸರ ಕೃತಿಗಳನ್ನು ಕೂಡ ಜಾನಪದದಲ್ಲಿ ಸೇರಿಸಬಾರದು. ಅವರಿಗೆ ಆ ಒಂದು ಯಾಕಂದ್ರೆ ಅಂದಿನ ಹಾಡುಗಳು ತುಂಬಾ ಜನಪ್ರಿಯವಾಗಿದ್ದರಿಂದ, ಜನಮಾನಸದಲ್ಲಿದ್ದರಿಂದ ಅವರು ತಪ್ಪು ಗ್ರಹಿಕೆಯಿಂದ ಅವನ್ನ ಸಂಗ್ರಹಿಸಿದ್ದಾರೆ ಅನ್ನುವಂಥದ್ದು. ಆದರೂ ಕೂಡ ಒಂದು ಪ್ರಯತ್ನ ಅನ್ನುವಂಥದ್ದನ್ನು ನೋಡ್ಬೋದು. ಇನ್ನು ಚಾರ್ಲ್ಸ್ ಇ ಗೋವರ್ ಅನ್ನುವಂಥದ್ದು 1871ರಲ್ಲಿ ಜನಪದ ಗೀತೆ ಕೃತಿಯನ್ನು ಸಂಪಾದಿಸಿದ. ಈ ಕೃತಿ ಕನ್ನಡ ಜನಪದ ಗೀತೆಗಳ ಮೊದಲ ಸಂಗ್ರಹ ಅಂತೇಳಿ ದೇಜಗರಾವ್ ಅಭಿಪ್ರಾಯನ ಪಡ್ತಾರೆ. 1871 ಬಹಳಷ್ಟು ಹಿಂದೆನೆ ಒಂದು ಕೃತಿಯನ್ನ ಸಂಗ್ರಹಿಸಿದ್ದಂಥದ್ದು. ನಾವು ಆ ಒಂದು ಯಶಸ್ಸನ್ನ ಕ್ರೆಡಿಟ್ ಅನ್ನು ಯಾರಿಗೆ ಕೊಡಬೇಕು ಅಂದ್ರೆ ಚಾರ್ಲ್ಸ್ ಇ ಗೋವರ್ಗೆ ಕೊಡಬೇಕು. ಜನಪದ ಗೀತೆ ಅದರ ಹೆಸರೇ. 1871ರಲ್ಲಿ ಅದು ಪ್ರಕಟವಾಗುತ್ತೆ.
ಹಾಗೆ ನೋಡಕ್ಕೆ ಹೋದರೆ ಈ ಮೇಲಿನ ಉದಾಹರಣೆಗಳಲ್ಲಿ ಗ್ರಂಥಗಳಲ್ಲಿ ಕೇವಲ 1-2 ಗೀತೆಗಳನ್ನು ಕಥೆಗಳನ್ನು ಸೇರಿಸಿದ್ದನ್ನು ನೋಡ್ತೀವಿ. ಸಂಪೂರ್ಣ ಕನ್ನಡದ ಕಥೆಗಳನ್ನೇ ಅಥವಾ ಕನ್ನಡದ ಗೀತೆಯನ್ನೇ ಇಟ್ಕೊಂಡು ಒಂದು ಪುಸ್ತಕ ಪ್ರಕಟ ಆಗಿದ್ದು ಬಹುಶಃ ಚಾರ್ಲ್ಸ್ ಇ ಗೋವರ್ ಅನ್ನುವಂಥ ಒಬ್ಬ ಲೇಖಕನಿಂದ. ಸೊ ಹಾಗಾಗಿ ಈ ಒಂದು ಕೃತಿಗೆ ಮಹತ್ವವಿದೆ ಅಂತೇಳಿ ದೇ ಜವರೇಗೌಡ ಅವರು ಅಭಿಪ್ರಾಯವನ್ನು ಪಡ್ತಾರೆ. ಇಲ್ಲಿಂದ ಪ್ರಾರಂಭ ಆಗುತ್ತೆ ಕನ್ನಡ ಒಂದು ಜನಪದ ಅಧ್ಯಯನದ. ಇವ್ಯಾವು ಕೂಡ ಅಧ್ಯಯನದ ದೃಷ್ಟಿಯಿಂದ ಸಂಗ್ರಹ ಮಾಡಿಲ್ಲ, ಮೊದಲೇ ಹೇಳ್ತೀನಿ. ಇವು ಕೇವಲ ಅವರ ಆಸಕ್ತಿಗೆ ಹವ್ಯಾಸಕ್ಕೆ ಮಾತ್ರ ಸಂಗ್ರಹಿಸಿದ್ವು ಅನ್ನುವಂಥದ್ದು. ಸ್ವಲ್ಪ ಪಾಶ್ಚಾತ್ಯ ಮಿಷನರಿಗಳಲ್ಲಿ ಜೇಹಪ್ ಪ್ಲೇಟ್ ಈತನನ್ನ ದೇಜಗೌರವರೇ ಕನ್ನಡ ಜಾನಪದ ಅಧ್ಯಯನ ಪಿತಾಮಹ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಜಾನಪದ ಅಧ್ಯಯನದ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹ ಒಂದು ಕೆಲಸವನ್ನ ಜೇಹಪ್ ಪ್ಲೇಟ್ ಮಾಡಿದ್ರು. 1880ರಲ್ಲಿ 5 ಲಾವಣಿಗಳ ಸಂಗ್ರಹವನ್ನ ಇಂಡಿಯನ್ ಆಂಟಿಕ್ವೆರಿಯಲ್ಲಿ ಪ್ರಕಟ ಮಾಡಿದ್ರು. ಏಷ್ಯನ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಏನು ಸಂಸ್ಥೆ ಇತ್ತಲ್ಲ, ಅದರ ಅಡಿಯಲ್ಲಿ ಒಂದು ಪತ್ರಿಕೆ ಪ್ರಕಟ ಆಗ್ತಿತ್ತು. ಅದರಲ್ಲಿ 5 ಲಾವಣಿಗಳನ್ನ ಪ್ರಕಟಿಸ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಸೊ ಜೆಎಫ್ ಪ್ಲೇಟ್ನನ್ನ ದೇಜಗೌ ಕನ್ನಡ ಜಾನಪದ ಅಧ್ಯಯನ ಪಿತಾಮಹ ಅಂತ. ಯಾಕಂದ್ರೆ ಅಧ್ಯಯನ ಅಂತ ಪದ ಬಂತು ನೋಡ್ರಿ, ಬರೀ ಸಂಗ್ರಹ ಅಲ್ಲ. ಜನಪದ ಸಂಗ್ರಹಕ್ಕೆ ಹೋದ್ರೆ ಅಲ್ಲಿ ಚಾರ್ಲ್ಸ್ ಇ ಗೋವರ್ ಮೊಟ್ಟ ಮೊದಲ ಸಂಗ್ರಹಕಾರಕ ಆಗ್ತಾನೆ. ಆದರೆ ಕನ್ನಡ ಜನಪದ ಅಧ್ಯಯನ ದೃಷ್ಟಿಯಿಂದ ನೋಡೋದಾದ್ರೆ ಜೆಎಫ್ ಪ್ಲೇಟ್ ಅವರು ಅಧ್ಯಯನದ ಪಿತಾಮಹ ಅಂತೇಳಿ ನಾವು ಕರಿಬಹುದು ಅನ್ನುವಂಥದ್ದು. ಸಂಗ್ರಹ ಮತ್ತು ಅಧ್ಯಯನ ವ್ಯತ್ಯಾಸ ತಿಳ್ಕೊಳ್ಬೇಕು. ಸಂಗ್ರಹ ಯಾವುದೇ ಅಧ್ಯಯನದ ದೃಷ್ಟಿಯನ್ನ ಒಳಗೊಂಡಿರೋದಿಲ್ಲ, ಆದರೆ ಅಧ್ಯಯನ ಇದೆಯಲ್ಲ ಇದೇ ಬೇರೆ ಆಗುತ್ತೆ. ಏನು ಅಧ್ಯಯನ ಅಂತಂದ್ರೆ ಒಂದಿಷ್ಟು ದತ್ತಾಂಶ ಅಥವಾ ಒಂದಿಷ್ಟು ಕಥೆಗಳನ್ನ ಮತ್ತು ಎಲ್ಲ ಸಂಗ್ರಹಿಸಿದ ಮೇಲೆ ಅವುಗಳ ವರ್ಗೀಕರಣ, ಅವುಗಳ ರಚನೆ ಏನಿರುವ ಉದ್ದೇಶ, ಅವುಗಳ ಪ್ರಸಾರ, ಇವನ್ನೆಲ್ಲ ಅಧ್ಯಯನ ಮಾಡ್ತೀವಿ. ಇದಕ್ಕೆ ನಾವು ಅಧ್ಯಯನ ಅಂತ ಕರಿತೀವಿ. ಸೊ ಆ ಉದ್ದೇಶ ಮೊದಲಿನ ಸಂಗ್ರಹಕಾರರಿಗೆ ಇರಲಿಲ್ಲ ಅನ್ನೋದನ್ನು. ರೆವರೆಂಡ್ ಜಾರ್ಜ್ ಫರ್ಡಿನೆಂಟ್ ಕಿಟಲ್ ಇವರ ಹೆಸರು ಕನ್ನಡಿಗರೆಲ್ಲರೂ ಕೇಳಿರ್ತೀರಿ. ಮೊಟ್ಟ ಮೊದಲ ಬಾರಿಗೆ ಕನ್ನಡ ಇಂಗ್ಲಿಷ್ ನಿಘಂಟನ್ನ ಹೊರತಂದವರು. ಇವರು ಕನ್ನಡ ಇಂಗ್ಲಿಷ್ ನಿಘಂಟನ್ನು ಹೊರತರಬೇಕಾದ್ರೆ ಒಂದು ಕೆಲಸ ಮಾಡಿದ್ರು. ಏನು ಅಂತಂದ್ರೆ ಅಲ್ಲಿ ಸ್ಥಳೀಯವಾಗಿದ್ದಂಥ ಗಾದೆಗಳನ್ನ ಅಲ್ಲಿ ಸಂಗ್ರಹಿಸಿ ಅದರಲ್ಲಿ ಬರೆದು ಅದಕ್ಕೆ ಒಂದು ವಿವರಣೆಯನ್ನು ಕೊಟ್ಟರು. ಇದು ಕೂಡ ಒಂದು ಗಾದೆಗಳು ಕೂಡ ಜನಪದ ಸಾಮಗ್ರಿ ಆಗಿರೋದ್ರಿಂದ ಇದು ಕೂಡ ಒಂದು ಅಧ್ಯಯನದಲ್ಲಿ ಬಹುಮುಖ್ಯ ಅಂಶ ಆಗುತ್ತೆ ಅಂತ. ಸೊ ಇಷ್ಟೆಲ್ಲ ಆದ ಮೇಲೆ ಇದು ಪಾಶ್ಚಾತ್ಯರು ಬ್ರಿಟಿಷ್ ಅಧಿಕಾರಿಗಳು ಮಾಡಿದಂಥ ಒಂದು ಕೆಲಸ. ಆದರೆ ರಾಷ್ಟ್ರೀಯತೆಯ ಉದಯ ಕಾಲ. ಸೊ ಇಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ರೊಚ್ಚು ಎಲ್ಲವೂ ಕೂಡ ನಮ್ಮ ದೇಶದಲ್ಲಿ ಆರಂಭ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಈ ಹೊಸದಾಗಿ ರಾಷ್ಟ್ರೀಯತೆ ಅಥವಾ ದೇಶಾಭಿಮಾನ, ರಾಷ್ಟ್ರಾಭಿಮಾನ ಅನ್ನೋದು ಎಲ್ಲರಲ್ಲೂ ಕೂಡ ಪ್ರಜ್ವಲಿಸುತ್ತೆ. ಇಂಥ ಸಂದರ್ಭದಲ್ಲಿ ನನ್ನ ದೇಶ, ನನ್ನ ಧರ್ಮ, ನನ್ನ ಜನ, ನನ್ನ ಭಾಷೆ ಅನ್ನುವಂಥ ಅಭಿಮಾನ ಬೆಳೆಯುತ್ತೆ. ಹಾಗಾಗಿ ನಮ್ಮ ದೇಶದಲ್ಲಿ ಬರುವಂಥ ಸಂಸ್ಕೃತಿ ಇರ್ಬೋದು, ಜಾನಪದ ಇರ್ಬೋದು, ಇನ್ನೊಂದು ಎಲ್ಲವೂ ಕೂಡ ಅದರ ಮೇಲೆ ನಮಗೆ ಒಂದು ಪ್ರೀತಿಯ ವಿಶೇಷ ಪ್ರೀತಿ ಬೆರೆಯುತ್ತೆ. ಇದಕ್ಕೆ ಕಾರಣಕರ್ತರಾದವರೇ ಅಲ್ಲಿ ಬ್ರಿಟಿಷ್. ಯಾಕಂದ್ರೆ ಅವರ ಶಿಕ್ಷಣ ವ್ಯವಸ್ಥೆಯಲ್ಲಿ ಅವರ ಜನಪದ, ಅವರ ಸಂಸ್ಕೃತಿಯನ್ನ ಬಹಳ ಅಭಿಮಾನದಿಂದ ಅವರು ಕಂಡು ಅಧ್ಯಯನಕ್ಕೆ ತೊಡಗಿದಾಗ ಇನ್ನು ನಮ್ಮ ದೇಶದವರೇ ಆದಂಥ ನಾವು ಅದರ ಮೇಲೆ ಅಭಿಮಾನವನ್ನು ಇಟ್ಕೊಳ್ಳದೇ ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಹೊಸ ಒಂದು ಹುರುಪಿನಿಂದ ನಮ್ಮ ಭಾರತೀಯ ವಿದ್ವಾಂಸರು ಪ್ರಾರಂಭ ಮಾಡ್ತಾರೆ. ಅದರಲ್ಲೂ ಕೂಡ ಜನಪದ ಅಧ್ಯಯನದ ದೃಷ್ಟಿಯಿಂದ ಮಾಸ್ತಿಯವರು 1925ರಲ್ಲಿ ಒಂದು ಲೇಖನ ಬರೀತಾರೆ, ಕನ್ನಡ ಲಾವಣಿ ಸಾಂಗತ್ಯ. ಸಂಗ್ರಹ ಅಲ್ಲ, ಇದು ಲಾವಣಿಗಳ ಬಗ್ಗೆ, ಅದರ ಲಕ್ಷಣಗಳ ಬಗ್ಗೆ ಒಂದು ವಿಚಾರಪೂರ್ಣವಾದ ಲೇಖನವನ್ನು ಬರೀತಾರೆ. ಬಹುಶಃ ಇದು ಮೊಟ್ಟ ಮೊದಲ ಜನಪದ, ನಮ್ಮ ಕನ್ನಡದವರೇ ಸಾಹಿತಿಗಳು ಜನಪದದಲ್ಲಿ ಆಸಕ್ತಿಯನ್ನು ತೆರೆದಿದ್ದಕ್ಕೆ ಉದಾಹರಣೆ ಆಗುತ್ತೆ. ನಾವು ಇಂದಿನ ಒಂದು ಅಭಿಪ್ರಾಯವನ್ನು ನೋಡಿದ್ವಿ. ಸಾಮಾನ್ಯವಾಗಿ ಶಿಷ್ಟ ಸಂಪ್ರದಾಯ ಅಂತ ಏನು ಗ್ರಂಥಸ್ಥ ಸಾಹಿತ್ಯ ಇದೆಯಲ್ಲ, ಅಕ್ಷರಸ್ಥರ ಸಾಹಿತ್ಯ ಇದೆಯಲ್ಲ, ಅದು ಯಾವತ್ತೂ ಕೂಡ ಜನಪದ ಸಾಹಿತ್ಯದ ಬಗ್ಗೆ ಒಂದು ಮಲತಾಯಿ ಧೋರಣೆಯನ್ನು ತೋರುವಂಥ ಸಂದರ್ಭದಲ್ಲಿ ಇಲ್ಲಿ ಮಾಸ್ತಿಯವರು ತಾವು ಅಕ್ಷರಸ್ಥ ಸಂಪ್ರದಾಯಕ್ಕೆ ಸೇರಿದ್ರು ಕೂಡ, ಶಿಷ್ಟ ಸಂಪ್ರದಾಯಕ್ಕೆ ಸೇರಿದ್ರು ಕೂಡ ಜನಪದದಲ್ಲಿ ಆಸಕ್ತಿಯನ್ನು ತೆರೆದು
ಕನ್ನಡ ಲಾವಣಿ ಸಾಂಗತ್ಯದ ಬಗ್ಗೆ ವಿಶೇಷವಾದ ಒಂದು ಲೇಖನವನ್ನು ಪ್ರಕಟಿಸ್ತಾರೆ. ಅದಾದ ಮೇಲೆ ಅನೇಕ ಜನ ಸಾಹಿತಿಗಳು ಇದರಲ್ಲಿ ತೊಡಗಿಕೊಂಡ್ರು ಅನ್ನುವಂಥದ್ದು. ನಾವು ಮತ್ತೆ ಬಹಳ ಮುಖ್ಯವಾಗಿ ಹೆಸರಿಸಬೇಕಾದಂಥ ಇನ್ನೊಂದು ಪ್ರಯತ್ನ 1931ರಲ್ಲಿ ಆಗುತ್ತೆ. ಅಲಸಂಗಿ ಗೆಳೆಯರು ಮಾಡಿದಂಥ ಗರತಿಯ ಹಾಡು ಅಂತ ಒಂದು ಜನಪದ ಸಂಗ್ರಹ. ಇದು ಎಷ್ಟು ಪ್ರಸಿದ್ಧಿಯಾಗಿತ್ತಂದ್ರೆ ಇದು ಈಗೂ ಕೂಡ ಅನೇಕ ಮುದ್ರಣಗಳನ್ನು ಕಂಡುಕೊಂಡಂಥ ಒಂದು ಕೃತಿ ಗರತಿಯ ಹಾಡು. ಅದ್ಭುತವಾದ ಜನಪದ ಸಾಹಿತ್ಯ ಇದರಲ್ಲಿ ಸಂಗ್ರಹ ಆಗಿದೆ ಅಂತ. ಈ ಅಲಸಂಗಿ ಗೆಳೆಯರು ಯಾರು ಅಂತ ಹೇಳಿದ್ರೆ ಚನ್ನಮಲ್ಲಪ್ಪ ಗಲಗಲಿ ಅಂತ ಅವರ ಹೆಸರು, ಕಾಪಸೆ ರೇವಪ್ಪ, ಲಿಂಗಪ್ಪ, ಪಿ ದುಲಾ ಸಾಹೇಬ್ ಮತ್ತು ಚನ್ನಪ್ಪ ಸರಸಂಬಿ, ಇನ್ನೂ ಅನೇಕ ಜನ, ಇವ್ರನ್ನೆಲ್ಲ ಅಲಸಂಗಿ ಗೆಳೆಯರು ಅಂತ ಕರೀತಾರೆ. ಅವ್ರನ್ನ ಬಹುಶಃ ಅವ್ರದ್ದು ಬಿಜಾಪುರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಅಲಸಂಗಿ ಅನ್ನುವಂಥ ಊರಿನಕ್ಕೆ ಸಂಬಂಧಪಟ್ಟಂಥವರಾಗಿರೋದ್ರಿಂದ ಅಲಸಂಗಿ ಗೆಳೆಯರು ಅನ್ನುವಂಥ ಹೆಸರಿನಿಂದ ಕರೀತಾರೆ. ಈ ಒಂದು ಕೃತಿಗೆ ಮುನ್ನುಡಿ ಯಾರು ಬರೆದ್ರು ಅನ್ನೋದು ಬಹಳ ಮುಖ್ಯ. ಯಾರು ಅಂತ ಹೇಳಿದ್ರೆ ನಮ್ಮ ಕನ್ನಡದ ಘಟಾನುಘಟಿ ಸಾಹಿತಿಗಳೇ ಮುನ್ನುಡಿಯನ್ನು ಬರೆದಿದ್ದಾರೆ. ಬಹುಶಃ ಇಷ್ಟೊಂದು ಘಟಾನುಘಟಿಗಳು ಒಂದು ಕೃತಿಗೆ ಮುನ್ನುಡಿ ಬರೆದದ್ದನ್ನು ನಾವೆಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ. BM ಶ್ರೀ ಅವರು, ದ.ರಾ ಬೇಂದ್ರೆಯವರು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರವರು ಮತ್ತು ಸಿಂಪಿ ಲಿಂಗಣ್ಣರವರು ಮುನ್ನುಡಿಯನ್ನು ಬರೆದಿದ್ದಾರೆ. ಆ ಮುನ್ನುಡಿಗಳಲ್ಲೇ ಬಹಳ ಅದ್ಭುತವಾದ ವಿಚಾರಗಳನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ. ಸೊ ಈ ಜನಪದ, ನಮ್ಮ ಕನ್ನಡ ಜನಪದ ಸಾಹಿತ್ಯದ ಅಧ್ಯಯನಕ್ಕೆ ತೊಡಗುವಂಥ ಯಾರೇ ವಿದ್ಯಾರ್ಥಿ ಆಗಲಿ ಇವರ ಮುನ್ನುಡಿಗಳನ್ನು ಒಂದ್ಸರಿ ಓದಬೇಕಾಗುತ್ತೆ ಅನ್ನುವಂಥದ್ದು. BM ಶ್ರೀ ಅವರು ಇಂಗ್ಲಿಷ್ ಪ್ರೊಫೆಸರ್ ಆಗಿ ಪಾಶ್ಚಾತ್ಯ ಸಾಹಿತ್ಯವನ್ನು ಓದ್ಕೊಂಡವರು, ಆದರೂ ಕೂಡ ಕನ್ನಡದ ಸಾಹಿತ್ಯದ ಬಗ್ಗೆ ಅಭಿಮಾನ ಇಟ್ಕೊಂಡು ಅವರು ಈ ಜನಪದ ಸಾಹಿತ್ಯವನ್ನು ಪ್ರಕಟಗೊಳಿಸಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾರಲ್ಲ, ಇದು ಬಹಳ ವಿಶೇಷವಾದ ಸಂಗತಿ ಅನ್ನೋದನ್ನು ನೋಡ್ತೀವಿ. ಇನ್ನು ಅದೇ ಮತ್ತೆ ಗೆಳೆಯರಲ್ಲೇ ಸಿಂಪಿ ಲಿಂಗಣ್ಣ ಮತ್ತು ಪಿ ದುಲಾ ಸಾಹೇಬ್ ಸೇರಿಕೊಂಡು ಜೀವನ ಸಂಗೀತ 1-2 ವರ್ಷ ಬಿಟ್ಟು 1933ರಲ್ಲಿ ಮತ್ತೆ ಒಂದಿಷ್ಟು ಜನಪದ ಸಾಹಿತ್ಯವನ್ನು ಸಂಗ್ರಹಿಸಿ ಪ್ರಕಟಿಸ್ತಾರೆ. ಇವೆಲ್ಲ ಬಹಳ ಅದ್ಭುತವಾದ ಒಂದು ಕೃತಿಗಳು ಅಂತ ಹೇಳ್ಬೋದು. ಇದಾದ ಮೇಲೆ ಹಳ್ಳಿಯ ಹಾಡುಗಳು ಅನ್ನುವಂಥದ್ದು 1933ರಲ್ಲಿ ಅದೇ ಇಸ್ವಿಯಲ್ಲಿ ತೊರ್ಕೆ ವಿಠೋಬ ವೆಂಕಟನಾಯಕ್ ಅನ್ನುವಂಥವರು ಸಂಪಾದಿಸಿದಂಥದ್ದು. ನಾನಿಲ್ಲಿ ವಿಶೇಷವಾಗಿ ಹಳ್ಳಿ ಹಾಡುಗಳು ಅಂತ ಕರೆದಿರೋದನ್ನು ನೋಡ್ಬೇಕು. ಯಾರು ಕೂಡ ಇಲ್ಲಿ ಜಾನಪದ ಪದವನ್ನು ಬಳಸಿಲ್ಲ. ಯಾಕೆ ಅಂತಾರೆ, ತದನಂತರದಲ್ಲಿ ಅವಕ್ಕೆ ನಾವು ಜನಪದ ಸಾಹಿತ್ಯ ಅನ್ನುವಂಥ ಹೆಸರನ್ನು ಕೊಟ್ಕೊಂಡಿದ್ದೀವಿ. ಆದರೆ ಮೊದಲು ಹಳ್ಳಿ ಹಾಡು, ನಾಡಿನ ಹಾಡುಗಳು ಅನ್ನುವಂಥ ಹೆಸರು ಮಾತ್ರ ಅವುಗಳಿಗೆ ಇತ್ತು. ಇನ್ನು ಮಲ್ಲಿಗೆ ದಂಡೆ ಪ್ರಕಟ ಆಗುತ್ತೆ 1935ರಲ್ಲಿ. ಕಾಪಸೆ ರೇವಪ್ಪ ಅವರು ಮುತುವರ್ಜಿ ವಹಿಸಿ, ಆಸಕ್ತಿ ವಹಿಸಿ ಇದನ್ನು ಪ್ರಕಟ ಮಾಡ್ತಾರೆ. ಸೊ ಇವು ಕೂಡ ಗರತಿಯ ಹಾಡಿನಲ್ಲಿದ್ದಂಥ ಪದ್ಯಗಳು ಹೇಗಿದ್ವೋ ಹಾಗೆ ಇದ್ದಾವೆ. ಇನ್ನೊಂದು ಹುಟ್ಟಿದ ಹಳ್ಳಿಯ ಹಾಡು 1933ರಲ್ಲಿ. ಅದೇ ಸಮಯದಲ್ಲಿ ಅರ್ಚಕ ರಂಗಸ್ವಾಮಿ ಅನ್ನುವಂಥವರು ದಕ್ಷಿಣ ಕರ್ನಾಟಕದ ಭಾಗದಲ್ಲಿ, ಮೈಸೂರು ಮತ್ತು ಆ ಕಡೆ ಭಾಗದಲ್ಲಿ ಸಂಗ್ರಹಿಸುವುದಂಥದ್ದನ್ನು ನೋಡ್ತೀವಿ ನಾವು. ಆಮೇಲೆ ಹಳ್ಳಿಯ ಹಾಡುಗಳು ಗೊರ್ರು ರಾಮಸ್ವಾಮಿ ಅಯ್ಯಂಗಾರ್ ಅವರು 1938ರಲ್ಲಿ ಅವರು ಕೂಡ ಅದೇ ಹೆಸರನ್ನು ಕೊಡ್ತಾರೆ, ಸಂಪಾದನೆಯನ್ನು ಮಾಡ್ತಾರೆ. ಇನ್ನು ಹಳ್ಳಿಯ ಪದಗಳು, ಹಾಡುಗಳು ತೆಗೆದು ಪದಗಳು, ಹಳ್ಳಿ ಪದ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಹಾಡುಗಳಿಗೆ ಪದ ಅನ್ನುವಂಥ ಮಾತನ್ನೇ ನಾವು ಇಟ್ಕೊಂಡಿರೋದನ್ನು ನೋಡ್ಬೋದು ಅನ್ನುವಂಥದ್ದು. BN ರಂಗಸ್ವಾಮಿ ಅನ್ನೋರು ಇದನ್ನು ಪ್ರಕಟಿಸ್ತಾರೆ ಅಂತ. ಸೊ ಈಗ ನಾವು ಇಷ್ಟು ಜನ ಸಾಹಿತಿಗಳು, ಅಲ್ಲಿ ಸ್ವಲ್ಪ ಜನ ಆಸಕ್ತಿ, ಅವರಿಗೆ ಹೊಸ ಆಸಕ್ತಿ ಬಂತು. ಗರತಿ ಹಾಡು ಬಂದ ಮೇಲಂತೂ ಅದರ ಬಗ್ಗೆ ತುಂಬ ಆಸಕ್ತಿ ಬಂತು ಜನರಿಗೆ. ಇನ್ನೂ ತಮ್ಮ ಸುತ್ತಮುತ್ತಲಿನ ಹಾಡುಗಳನ್ನ ಸಂಗ್ರಹಿಸಿ ಅದನ್ನು ಮುದ್ರಣ ಮಾಡಿದ್ದನ್ನು ನೋಡ್ತೀವಿ. ಸೊ ಇವರ ಒಂದು ಪ್ರಯತ್ನದಲ್ಲಿ ಎಲ್ಲವೂ ಸರಿ ಇತ್ತು ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂತಂದರೆ ಕೇವಲ ಒಂದು ಏನಂದ್ರೆ ಮೌಲ್ಯಗಳು ಏನಿದೆಯಲ್ಲ, ಮೌಲ್ಯಗಳಿಗೆ ತಕ್ಕಂತೆ, ಅಭಿಮಾನಕ್ಕೆ ತಕ್ಕಂತೆ ಮಾತ್ರ, ತಮ್ಮ ಒಂದು ಮನೋಧೋರಣೆಗೆ ತಕ್ಕಂತೆ ಮಾತ್ರ ಈ ಸಂಗ್ರಹ ಕಾರ್ಯ ನಡೆದಿದೆ, ಸಮಗ್ರವಾಗಿ ನಡೆದಿಲ್ಲ ಅನ್ನುವಂಥದ್ದು. ಸೊ ಜಾನಪದದಲ್ಲಿ ಎಲ್ಲವೂ ಒಳ್ಳೆಯದೇ, ಎಲ್ಲವೂ ಕೆಟ್ಟದ್ದೇ ಅಂತಿಲ್ಲ. ಎಲ್ಲದೂ ಮಿಶ್ರಣ ಇದೆ. ಕೆಲವು ಮೌಲಿಕವಾದಿದೆ, ಕೆಲವು ಭಾಳಷ್ಟು ಕೆಲಸ್ತರದ ಸಾಹಿತ್ಯ ಇನ್ನೂ ಕೂಡ ಮುಖ್ಯವಾಹಿನಿಗೆ ಬಂದಿಲ್ಲ ಅನ್ನೋದನ್ನು ನೋಡಿ. ಇನ್ನು 3ನೇ ಹಂತ ಪ್ರಾರಂಭ ಆಗುತ್ತೆ. ಸ್ವಾತಂತ್ರ್ಯ ಸಿಕ್ಕ ನಂತರ ಶಾಸ್ತ್ರೀಯ ಅಂತ ಕರಿತೀವಿ. ಶಾಸ್ತ್ರೀಯ ಅಂತಂದರೆ ಅಲ್ಲಿ ಸೈನ್ಸ್, ವಿಜ್ಞಾನ, ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ.
ಕನ್ನಡಗ ವಿದ್ವಾಂಸರೇ ಹೊರತಂದ ಜಾನಪದ ಸಂಗ್ರಹಣೆಯಲ್ಲಿನ ಮಿತಿಗಳನ್ನು ಏನು ಎಂದಿನವರ ಮಿತಿಗಳನ್ನು ಹೋಗಲಾಡಿಸಿ ಶುದ್ಧ ಶಾಸ್ತ್ರ ಪದ್ಧತಿಯಿಂದ ಇಲ್ಲಿ ಸಂಗ್ರಹ ಕಾರ್ಯ ಮತ್ತು ಅಧ್ಯಯನ ನಡೆಯುತ್ತೆ ಎನ್ನುವಂತನ ನೋಡಬಹುದು. ಅಮೆರಿಕ ಮತ್ತು ಇಂಗ್ಲೆಂಡ್ ದೇಶಗಳ ಮಾದರಿಯಲ್ಲಿ ಇಲ್ಲಿಯೂ ಕೆಲವು ಅಧ್ಯಯನ ಕ್ರಮಗಳನ್ನು ಅಳವಡಿಸಿ ಜಾನಪದ ಅಧ್ಯಯನ ನಡೆಸಲಾಯಿತು. ನಾವೀಗಾಗಲೇ ಹಿಂದಿನ ಒಂದು ತರಗತಿಯಲ್ಲಿ ಅಧಿವೇಶನದಲ್ಲಿ ಏನೇನು ಅಧ್ಯಯನ ಕ್ರಮಗಳಿದ್ವು ಅನ್ನೋದನ್ನು ನೋಡಿದ್ವಿ. ಫಿನ್ನಿಶ್ ಕ್ರಮ ಇತ್ತು, ಬಹುಶಾಸ್ತ್ರೀಯ ಬಹುಮೂಲವಾದ ಇತ್ತು, ಮಾನವಶಾಸ್ತ್ರೀಯ, ಹೀಗೆ ಅನೇಕ ಅಧ್ಯಯನ ಕ್ರಮಗಳಿತ್ತಲ್ಲ. ಆ ಎಲ್ಲ ಅಧ್ಯಯನ ಕ್ರಮಗಳನ್ನು ಕನ್ನಡ ನಾಡಿನಲ್ಲೂ ಕೂಡ ಅಳವಡಿಸಿಕೊಂಡು ಅಧ್ಯಯನ ಮಾಡುವಂಥ ಶಾಸ್ತ್ರೀಯ ಶೈಕ್ಷಣಿಕ ಹಂತ ಪ್ರಾರಂಭ ಆಗುತ್ತೆ 3ನೇ ಹಂತದಲ್ಲಿ ಅನ್ನುವಂಥದ್ದು. ಸೊ ನಮಗೆ ಶಾಸ್ತ್ರೀಯ ಹಂತ ಅಂದ ತಕ್ಷಣ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ BS ಗದಿಗಿಮಠ, ಇದನ್ನು ತುಂಬ ಸರಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಮೊಟ್ಟ ಮೊದಲ ಬಾರಿಗೆ ಜನಪದ ವಿಷಯದಲ್ಲಿನೇ PhD ಪಡೆದಂತಹ ವ್ಯಕ್ತಿ BS ಗದಿಗಿಮಠ ಅವರು. 1955ರಲ್ಲಿ ಅವರಿಗೆ ಜನಪದ ಒಂದು ಅದಕ್ಕೆ PhD ಸಿಗುತ್ತೆ. KG ಕುಂದಣಗಾರರು, ಪ್ರಖ್ಯಾತ ಭಾಷಾ ಒಂದು ಶಾಸ್ತ್ರಜ್ಞರವರು, ನಮ್ಮ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಅನೇಕ ಕೃತಿಗಳನ್ನು ಬರೆದಂಥ KG ಕುಂದಣಗಾರರ ಮಾರ್ಗದರ್ಶನದಲ್ಲಿ BS ಗದಿಗಿಮಠ ಅವರು ಒಂದು PhD ಪಡ್ಕೊಳ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಇಡೀ ಕರ್ನಾಟಕ ನೆಲದಲ್ಲೇ ಜನಪದ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಮೊದಲ PhD ಪಡೆದವರು BS ಗದಿಗಿಮಠ. ಆ ಕೃತಿಯ ಹೆಸರು ಕನ್ನಡ ಜಾನಪದ ಗೀತೆಗಳು ಅನ್ನುವಂಥದ್ದು. ಕರ್ನಾಟಕ ವಿಶ್ವವಿದ್ಯಾನಿಲಯದವರು ಅದನ್ನು ಪ್ರಕಟಿಸಿದ್ದಾರೆ, ಧಾರವಾಡದವರು. BS ಗದಿಗಿಮಠರವರ ಕನ್ನಡ ಜಾನಪದ ಗೀತೆಗಳು ಮೊದಲ ಶಾಸ್ತ್ರೀಯ ಅಧ್ಯಯನ ಕೈಗೊಂಡ ಜಾನಪದ ಸಂಗ್ರಹ ಅಂತೇಳಿ ಅದನ್ನು ನಾವು ಗುರುತಿಸ್ಬೋದು ಅನ್ನುವಂಥದ್ದು. ಇನ್ನು ಅದೇ ಸಮಯ 1955 ಅದೇ ಸಮಯಕ್ಕೆ ಇನ್ನೊಂದು ಕೃತಿ ಬರುತ್ತೆ ಬಹಳ ವಿಶೇಷವಾಗಿ. A.K. ರಾಮಾನುಜನ್ ಅವರದ ಗಾದೆಗಳ ಸಂಗ್ರಹ ಪ್ರಕಟ ಆಗುತ್ತೆ. ಗಾದೆಗಳು ಕೂಡ ಜನಪದ ಸಾಹಿತ್ಯಕ್ಕೆ ಸೇರುವಂಥದ್ದಾಗಿರೋದ್ರಿಂದ ಅಲ್ಲಿ ಆ ಗಾದೆಗಳನ್ನು ಸುಮ್ಮನೆ ಸಂಗ್ರಹಿಸಿಲ್ಲ, ಅವರು ಬಹಳ ವಿಸ್ತೃತವಾದ ವಿವರಣೆಯನ್ನು ಕೊಟ್ಟು ಶಾಸ್ತ್ರಬದ್ಧವಾಗಿ ಅಧ್ಯಯನ ಮಾಡಿದ್ದಾರೆ. ಅದು ಕೂಡ ಹೆಚ್ಚು ಕಡಿಮೆ BS ಗದಿಗಿಮಠ ಮತ್ತು A.K. ರಾಮಾನುಜನ್ ಒಂದೇ ವರ್ಷದಲ್ಲಿ ಪ್ರಕಟ ಆದವು. ಇದು ಕೂಡ ಶಾಸ್ತ್ರೀಯ ಗ್ರಂಥ ಆಗಿದೆ ಅಂತ ಹೇಳ್ಬೋದು. ಇದನ್ನು ಕೂಡ ಕರ್ನಾಟಕ ವಿಶ್ವವಿದ್ಯಾನಿಲಯ ಪ್ರಕಟ ಮಾಡಿದೆ. ಇದು ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತ ಚಿಕ್ಕೋಡಿ ತಾಲೂಕಿನ ಸುತ್ತಮುತ್ತ ಇರುವಂತಹ ಪ್ರಚಲಿತ ಇರುವಂತಹ ಗಾದೆಗಳನ್ನು ಸಂಗ್ರಹಿಸಿ ಮಾಡಿದಂತಹ ಒಂದು ಸಂಗ್ರಹ ಆಗಿದೆ. ಮತ್ತೆ ಮುಂದೆ ನೋಡೋದಾದ್ರೆ ಮತಿಘಟ್ಟ ಕೃಷ್ಣಮೂರ್ತಿಯವರು ನಾಡಪದಗಳು ಅನ್ನುವಂಥದ್ದನ್ನು ಹೆಸರಿನಲ್ಲಿ ಸಂಗ್ರಹಿಸಿದ್ರು. ಇವ್ರದ್ದು ದೊಡ್ಡ ಕೆಲಸ, ಯಾಕಂದ್ರೆ 50,000 ಜಾನಪದ ಹಾಡುಗಳ ಸಂಗ್ರಹವನ್ನೇ ಇವರು ಮಾಡಿದ್ದಾರೆ ಅನ್ನುವಂಥದ್ದು. ಎಷ್ಟು 50,000 ಹಾಡುಗಳು ಅಂತ ಹೇಳಿದ್ರೆ ಎಷ್ಟು ಶ್ರಮ ವಹಿಸಿರಬೇಕು ಮತಿಘಟ್ಟ ಕೃಷ್ಣಮೂರ್ತಿಯವರು ಅನ್ನೋದನ್ನು ನಾವು ನೆನಪು ಮಾಡ್ತೀವಿ. ಇನ್ನು ಕನ್ನಡ ಸಾಹಿತ್ಯದಲ್ಲಿ ಬಹಳ ಹೆಸರು ಮಾಡಿದಂಥ ದೇ ಜವರೇಗೌಡ ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳು, ಕುಲಪತಿಗಳಲ್ಲ, ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾಗ, ನಿರ್ದೇಶಕರಾಗಿದ್ದಾಗ 1966ರಲ್ಲಿ ಒಂದು ಬಹಳಷ್ಟು ತ್ಯಾಜ್ಯ ಕೆಲಸವನ್ನು ಮಾಡಿದರು. ಏನು ಅಂತ ಹೇಳಿದ್ರೆ ಕನ್ನಡ ಜಾನಪದ ವಿಷಯವನ್ನು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅದನ್ನು ಸಿಲೆಬಸ್ ಆಗಿ ಪಠ್ಯಕ್ರಮವಾಗಿ ಅಳವಡಿಸ್ಕೊಟ್ರು 1966. ಇದರಿಂದ ಅನೇಕ ವಿದ್ಯಾರ್ಥಿಗಳು ಜನಪದ ಸಾಹಿತ್ಯದ ಅಧ್ಯಯನವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು. ಅದಾದ ನಂತರನೇ ನೆಕ್ಸ್ಟ್ ವರ್ಷ ಅಂದರೆ 1966ರಲ್ಲಿ ದೇಜಕವು ಈ ಕೆಲಸ ಮಾಡಿದರೆ 1967ರಲ್ಲಿನೇ ಕರ್ನಾಟಕ ವಿಶ್ವವಿದ್ಯಾನಿಲಯದವರು ಕೂಡ ತಮ್ಮ ಒಂದು ಏನು BA ಕೋರ್ಸಲ್ಲಿ ಜನಪದ ಅಧ್ಯಯನವನ್ನು ಒಂದು ವಿಷಯವನ್ನಾಗಿ ಬೋಧಿಸೋದಕ್ಕೆ ಪ್ರಾರಂಭ ಮಾಡಿದರು. ಇವತ್ತು ಬಹುತೇಕ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಜನಪದ ಅಧ್ಯಯನ ಇವತ್ತು ಒಂದು ಅಧ್ಯಯನ ವಿಷಯವಾಗಿದೆ ಅನ್ನೋದನ್ನು ನಾವು ನೋಡ್ಬೋದು. ಅದೇ ಒಂದು ಶೈಕ್ಷಣಿಕ ಇದರಲ್ಲಿ ಹಾಮಾನಾಯ್ಕ ಅವ್ರ ಪಾತ್ರ ಇಲ್ಲಿ ಬಹಳ ದೊಡ್ಡದು. ನಾ ಈಗ ಸಂಗ್ರಹ ಮಾಡಿದಾಗ ಎಲ್ಲಿ ಕೂಡ ನೀವು ಜಾನಪದ ಅನ್ನುವಂಥ ಪದ ಬಳಸದೇ ಇದ್ದದ್ದನ್ನು ನೋಡ್ತೀವಿ. ಅವಕ್ಕೇನಂತಿದ್ರು ಅಂದರೆ ಹಳ್ಳಿ ಹಾಡುಗಳು, ಹಳ್ಳಿ ಪದಗಳು ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ರು, ನಾಡ ಪದಗಳು ಅಂತ ಕರಿತಿದ್ರು. ಆದರೆ ಮೊಟ್ಟ ಮೊದಲ ಬಾರಿಗೆ 1966ರಲ್ಲಿನೇ ಒಂದು ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಜನಪದದ
ಆ, ವಿವಿಧ ನೋಟುಗಳು ಅನ್ನೋ ವಿಷಯದಲ್ಲಿ ಒಂದು ವಿಚಾರ ಸಂಕಿರಣವನ್ನು ಏರ್ಪಡಿಸ್ತಾರೆ. ಅಲ್ಲಿ ಡಾಕ್ಟರ್ ರಾಮನಾಯಕರವರು ಒಂದು ವಿಚಾರವನ್ನು ಮಂಡಿಸ್ತಾರೆ. ಆರೋಗ್ಯದ್ದೇ ಮಾನಪ್ಪ ನಾಯಕ ಜಾನಪದದಲ್ಲಿ ತುಂಬಾ ಆಸಕ್ತಿ ಇರುವಂತ ಇವರು ಜಾನಪದ ಸ್ವರೂಪ ಅನ್ನುವಂಥ ಕೃತಿಯನ್ನ ತದನಂತರ ತರ್ತಾರೆ. ಆ ಲೇಖಕರ ಸಮ್ಮೇಳನದಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ವಿಚಾರವನ್ನು ಮಂಡಿಸ್ತಾರೆ. ಏನು ಅಂತ ಹೇಳಿದ್ರೆ, ಜನಪದ ಮತ್ತು ಜಾನಪದ ಬೇರೆ ಬೇರೆ ಅರ್ಥವ್ಯಾಪ್ತಿಯನ್ನು ಒಳಗೊಂಡಿದೆ, ಅವುಗಳನ್ನು ಬಳಸುವ ರೀತಿ ಬೇರೆ ಆಗಬೇಕು ಅನ್ನೋಂಥ ವಿಚಾರವನ್ನು ಹೇಳಿ ಮುಂದಿನ ಒಂದು ಏನು ಜನಪದ ಅಧ್ಯಯನದ ವೈಚಾರಿಕ ವಿಚಾರಕ್ಕೆ ನಾಂದಿ ಹಾಡ್ತಾರೆ ಅನ್ನುವಂಥದ್ದು. ಇನ್ನು ಜನಪದ ಅಧ್ಯಯನದಲ್ಲಿ ಬಹುದೊಡ್ಡ ಹೆಸರು ಜಿ ಶಂಪ, ಜೀರಹಳ್ಳಿ ಶಂಕರ ಪರಮಶಿವಯ್ಯ ಅನ್ನುವಂಥ ಜಾನಪದ ಸಮೀಕ್ಷೆ ಎನ್ನುವಂಥ ಕೃತಿ 1967ರಲ್ಲಿ ಪ್ರಕಟ ಆಗುತ್ತೆ. ಇದು ತುಂಬಾ ಅದ್ಭುತವಾದ ಕೃತಿ ಮತ್ತು ಇವರ ಸೇವೆ ಇದೆಯಲ್ಲ ಜನಪದ ಸಾಹಿತ್ಯ ತುಂಬಾ ಇದೆ ಎನ್ನುವಂಥದ್ದು. ಸೊ CPK ಅವರು ಜಾನಪದ ಪ್ರತಿಭೆ ಅನ್ನುವಂಥ ಕೃತಿಯನ್ನು ಬರೆದಿದ್ದಾರೆ. ನಮ್ ತಪಸ್ವಿ ಕುಮಾರ್ ಜನಪದ ಸಂಸ್ಕೃತಿ, DK ರಾಜೇಂದ್ರ ಜಾನಪದ ಸಮೀಕ್ಷೆ, ಡಾಕ್ಟರ್ HL ನಾಗೇಗೌಡ ಜಾನಪದ ಲೋಕ 1979. ಇವ್ರ ಬಗ್ಗೆ ಇನ್ನೂ ಬಹಳಷ್ಟು ವಿಚಾರಗಳನ್ನ ನಾವು ಹೇಳ್ಬೋದು. ಆದ್ರೆ ಸದ್ಯಕ್ಕೆ ಈ ಬೆಳವಣಿಗೆ ಹಂತದಲ್ಲಿ ಇವರ ಕೊಡುಗೆಗಳನ್ನ, ಇವರ ಕೃತಿಗಳನ್ನ ನಾವು ಸ್ಮರಿಸಿದ್ದೀವಿ ಅನ್ನೋದನ್ನ ನೋಡೋದಾದ್ರೆ, ಇನ್ನೂ ಒಂದು ಬಹಳ ಮುಖ್ಯವಾದ ವಿಶೇಷ, ನಮ್ಮ ಕನ್ನಡ ನಾಡಿನಲ್ಲಿ, ಕರ್ನಾಟಕದಲ್ಲಿ ಜನಪದ ಇವತ್ತು ಆಸಕ್ತಿಯ ವಿಷಯವಾಗಿದೆ ಅಂದ್ರೆ ಅದಕ್ಕೆ ಅನೇಕ ವಿದ್ವಾಂಸರ, ಲೇಖಕರ ಶ್ರಮ ಇದೆ. ಅವರ ಒತ್ತಾಯದ ಮೇರೆಗೆ ಅನೇಕ ಜಾನಪದ ಸಮ್ಮೇಳನಗಳು ಕೂಡ ನಡೀತವೆ. ಪ್ರಥಮ ತರೀಕೆರೆ ಜಾನಪದ ಸಮ್ಮೇಳನ, ಇದನ್ನ ಬಹಳಷ್ಟು ಕೇಳ್ತಿರ್ತಾರೆ. ಕನ್ನಡ ನಾಡಿನ, ಕರ್ನಾಟಕದ ಪ್ರಥಮ ಜಾನಪದ ಸಮ್ಮೇಳನ ಎಲ್ಲಿ ನಡೀತು ಅಂತೇಳಿ ತರೀಕೆರೆಯಲ್ಲಿ ನಡೆಯುತ್ತೆ. ಅದರ ಅಧ್ಯಕ್ಷತೆಯನ್ನು ದೇಜಗ ವಹಿಸ್ತಾರೆ. ಅಲ್ಲಿ ಅನೇಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಒಂದು ಪುಸ್ತಕವನ್ನು ಪ್ರಕಟಿಸ್ತಾರೆ, ವನ್ನ ಬಿತ್ತೇವು ಹೊಲಕ್ಕೆಲ್ಲ ಅನ್ನುವಂಥದ್ದು. ವಿಶೇಷ ಅಂದ್ರೆ ಈ ಪದ ವನ್ನ ಬಿತ್ತೇವು ಹೊಲಕ್ಕೆಲ್ಲ ಇದೆಯಲ್ಲ, ಇದು ಜಾನಪದ ಪದ್ಯವೊಂದರ ಸಾಲು. ಇದನ್ನ ಇವತ್ತು ಕರ್ನಾಟಕ ಜನಪದ ವಿಶ್ವವಿದ್ಯಾಲಯ ಹಾವೇರಿ ಶಿಗ್ಗಾಂವ್ ಇರೋದು, ಅಲ್ಲಿ ಕೂಡ ತಮ್ಮ ವಿಶ್ವವಿದ್ಯಾಲಯಕ್ಕೆ ಈ ಒಂದು ವನ್ನ ಬಿತ್ತೇವು ಹೊಲಕ್ಕಲ್ಲ ಅನ್ನುವಂಥ ಒಂದು ವಾಕ್ಯವನ್ನು ಅವರು ಬಳಸಿದ್ದಾರೆ ಅನ್ನುವಂಥದ್ದು ಶೀರ್ಷಿಕೆ. ಇನ್ನು ದ್ವಿತೀಯ ಸಮ್ಮೇಳನ ಮಂಗಳೂರಲ್ಲಿ ನಡೆಯುತ್ತೆ 1960ರಲ್ಲಿ. ಹೀಗೆ ಮೊದಲು ಅದು ಕೆಲವು ವಿದ್ವಾಂಸರ ವೈಯಕ್ತಿಕ ಆಸಕ್ತಿಯ ಮೇಲೆ ನಡೆಯುವಂಥದ್ದನ್ನ, ತದನಂತರ 1980ರಲ್ಲಿ ಈ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಎನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಜನಪದ ಚಟುವಟಿಕೆಗಳಿಗಾಗಿ, ಅಧ್ಯಯನಗಳಿಗಾಗಿಯೇ ಅದು ವಿಶೇಷವಾಗಿ ತಯಾರಾಗುತ್ತೆ. ಅದಾದ ಮೇಲೆ ಸರ್ಕಾರದ ವತಿಯಿಂದಾನೇ ಪ್ರತಿ ವರ್ಷ ಜನಪದ ಸಮ್ಮೇಳನ ನಡೀತಾ ಬಂತು ಅನ್ನುವಂಥದ್ದನ್ನ ನೋಡ್ತೀವಿ. HL ನಾಗೇಗೌಡರು ಮೊದಲ ಅಧ್ಯಕ್ಷರು. ಇವ್ರ ಬಗ್ಗೆ ವಿಶೇಷವಾಗಿ ಹೇಳಬೇಕು, ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ, ಮುಂದಿನ ಇದರಲ್ಲಿ. ಸೊ HL ನಾಗೇಗೌಡ ಅವರ ಒಂದು ಕಾಳಜಿ ಮತ್ತು ಆಸಕ್ತಿಯ ಪರಿಣಾಮವಾಗಿ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಾರಂಭ ಆಗುತ್ತೆ. ಜೊತೆಗೆ ಅದರ ಮೊದಲ ಅಧ್ಯಕ್ಷರು ಕೂಡ ಅವರೇ ಆಗ್ತಾರೆ ಅನ್ನುವಂಥದ್ದು. ಈ ಅಕಾಡೆಮಿಯಿಂದ ಜಾನಪದ ಸಮಾಚಾರ ಅನ್ನುವಂಥ ಒಂದು ಪತ್ರಿಕೆ ಕೂಡ 1995ರಿಂದ ಪ್ರಕಟವಾಗ್ತಾ ಇದೆ ಅನ್ನೋದನ್ನ ನೋಡ್ಬೋದು. ಇನ್ನು ಕರ್ನಾಟಕದ ಜನಪದ ಸಾಹಿತ್ಯ, ಕಲೆ ಅಥವಾ ವಿಜ್ಞಾನ, ಜನಪದ ವಿಜ್ಞಾನ, ಜನಪದ ವೈದ್ಯ, ಹೀಗೆ ಅನೇಕ ವಿಚಾರಗಳನ್ನೆಲ್ಲವನ್ನು ಸಮಗ್ರವಾಗಿ ಅಧ್ಯಯನ ಮಾಡೋದಕ್ಕೆ ಒಂದು ವಿಶ್ವವಿದ್ಯಾನಿಲಯದ ಅವಶ್ಯಕತೆ ಇದೆ ಎನ್ನುವುದನ್ನ ಸಾಹಿತಿಗಳು, ವಿದ್ವಾಂಸರೆಲ್ಲ ಸರ್ಕಾರದ ಮುಂದೆ ಒತ್ತಾಯ ಮಾಡಿ ಹೇಳಿದರು. ಅಂತಾಗ್ಯೂ ಸರ್ಕಾರ 2011ರಲ್ಲಿ ಅವರ ಬೇಡಿಕೆಯನ್ನು ಈಡೇರಿಸಿತು. ಮೊಟ್ಟ ಮೊದಲ ಜಾನಪದ ವಿಶ್ವವಿದ್ಯಾನಿಲಯ 2011ರಲ್ಲಿ ಪ್ರಾರಂಭ ಆಯಿತು. ಅದು ಹಾವೇರಿ ಜಿಲ್ಲೆಯಲ್ಲಿ ಶಿಗ್ಗಾವಿ ಅಂತ ಊರಿದೆ, ಅದರ ಊರ ಪಕ್ಕದಲ್ಲಿರುವಂತಹ ಒಂದು ಪ್ರತ್ಯೇಕವಾದ ಒಂದು ಪ್ರದೇಶದಲ್ಲಿ ತುಂಬಾ ಸುಂದರವಾಗಿ ಆ ವಿಶ್ವವಿದ್ಯಾನಿಲಯ ಇವತ್ತು ಕಾರ್ಯಾರಂಭ ಮಾಡಿದೆ. ನಮ್ಗೆ ಭಾಳ ಆಶ್ಚರ್ಯ ಆಗ್ಬೋದು, ಅಲ್ಲಿ BSc ಕೂಡ ಇದೆ, ಅದು ಆದರೆ ಜಾನಪದ BSc, ಜಾನಪದ ಸೈನ್ಸ್ ಅನ್ನು ಕಲಿಸ್ಕೊಡ್ತಾರೆ. ಅಲ್ಲಿ ಜಾನಪದ ವಿಜ್ಞಾನ ಕೂಡ ಅಲ್ಲಿ ಕಲಿಕೆಯ ವಸ್ತು ಆಗಿದೆ ಅನ್ನುವಂಥದ್ದು. ಕರ್ನಾಟಕ ಜನಪದ ವಿಶ್ವವಿದ್ಯಾಲಯ ಶಿಗ್ಗಾವಿ ಹಾವೇರಿ ಹತ್ರ ಇದೆ. ಮೊದಲ ಕುಲಪತಿಗಳು ಹಿರಿಯ ವಿದ್ವಾಂಸರು, ಜಾನಪದ ತಜ್ಞರು ಆಗಿರುವಂತ ಅಂಬಳಿಕೆ ಹಿರಿಯಣ್ಣ ಅಂತಕ್ಕಂಥವ್ರು ಅದರ ಮೊದಲ ಕುಲಪತಿಗಳಾಗ್ತಾರೆ. ಈ ವಿಶ್ವವಿದ್ಯಾನಿಲಯ ಕೂಡ ಮಾಸಿಕ ಪತ್ರಿಕೆಯನ್ನು ತರುತ್ತೆ. ಹಣತೆ ಎನ್ನುವಂಥದ್ದು ಮಾಸಿಕ ಪತ್ರಿಕೆಯಾಗಿದೆ. ಮತ್ತೆ ಬಹಳ ಒಂದು ಕೆಲಸವನ್ನ ಅವರು ಪ್ರಾರಂಭ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಎಷ್ಟು ಹಳ್ಳಿಗಳಿದೆಯೋ ಪ್ರತಿ ಹಳ್ಳಿಗೂ ಕೂಡ ಒಂದು ಚರಿತ್ರೆ ಇರುತ್ತೆ.
ಒಂದು ಜಾನಪದ ಮಹತ್ವ ಇರುತ್ತೆ. ಅದನ್ನು ಗುರುತಿಸಿ ಅದನ್ನು ಸೆರೆ ಹಿಡಿಯುವಂಥ ಪ್ರಯತ್ನ ಗ್ರಾಮ ಚರಿತ್ರೆ ಕೋಶ ಅನ್ನುವಂಥದ್ದನ್ನು ದೊಡ್ಡ ಬೃಹತ್ತಾದ ಯೋಜನೆಯನ್ನು ಈ ವಿಶ್ವವಿದ್ಯಾನಿಲಯ ಹಾಕ್ಕೊಂಡಿದೆ. ಅದು ಪ್ರಗತಿಯಲ್ಲಿದೆ, ಇನ್ನೂ ಪೂರ್ತಿ ಮುಗಿದಿಲ್ಲ. ಒಂದು ಹಳ್ಳಿನೂ ಕೂಡ ಇದರಿಂದ ಹೊರಗಾಗಲ್ಲ. ಎಲ್ಲ ಹಳ್ಳಿಗಳ ಮಾಹಿತಿ ಕೂಡ ಆ ಗ್ರಂಥಗಳಲ್ಲಿ ಸಿಗುತ್ತೆ ಎನ್ನುವಂಥದ್ದನ್ನು ನೋಡಬಹುದು. ಇನ್ನು ಪಟ್ಟಾಂಗ ಮುಕ್ತ ಸಂವಾದ ಕಾರ್ಯಕ್ರಮ ಪ್ರತಿ ತಿಂಗಳಿಗೊಮ್ಮೆ ನಡೆಯುತ್ತೆ. ನೋಡಿ, ಆ ಜಾನಪದ ಭಾಷೆ ಹೇಗೆ ಬಳಸ್ತಾರೆ. ಪಟ್ಟಾಂಗ ನೋಡಿ, ಹಣತೆ ಹಳ್ಳಿ ಭಾಷೆ ಅಲ್ವಾ. ಹಣತೆ ಬದಲು ನಾವು ಶಿಷ್ಟ ಸಂಪ್ರದಾಯ ಹೇಳೋದಾಗಿದ್ರೆ ದೀವಿಗೆ ಅಂತ ಬಳಸ್ತಾ ಇದ್ವಿ, ದೀಪ ಅಂತ ಬಳಸ್ತಾ ಇದ್ವಿ. ಅವರು ಹಣತೆ ಅಂತ ಬಳಸ್ತಾರೆ. ಪಟ್ಟಾಂಗ ಹೊಡೆಯೋದಂದ್ರೆ ಹರಟೆ ಅಂತ ನಾವು ಅರ್ಥದಲ್ಲಿ ಬಳಸ್ತೀವಿ. ಆದರೆ ವಿಚಾರ ಸಂಕಿರಣಕ್ಕೆ ಅವ್ರ ಕನ್ನಡ ಪದ ಪಟ್ಟಾಂಗ ಆಗಿರುತ್ತೆ ಅನ್ನೋದು. ಇನ್ನು 4ನೇ ಹಂತದಲ್ಲಿ ಬಂದಾಗ ಇತ್ತೀಚಿನ ಹೊಸ ಬೆಳವಣಿಗೆ ಇನಿಷಿಯೇಟಿವ್ ಆಗಿ ಮಾಡಿರುವಂಥದ್ದು ಜಾನಪದ ಅಧ್ಯಯನವನ್ನು ಹೇಗೆ ಮಾಡಬೇಕು, ಯಾವ ನೆಲೆಯಲ್ಲಿ ಮಾಡಬೇಕು ಅಂತ. ಸೊ ಈಗಾಗಲೇ ನೋಡಿದಂತೆ ಈ ಎಲ್ಲ ಅಧ್ಯಯನ ಕ್ರಮಗಳು ಅಮೆರಿಕ, ಇಂಗ್ಲೆಂಡಿಂದ ಬಂದಂಥದ್ದು. ಆದರೆ ಕರ್ನಾಟಕದ ಜನಪದ ಅಧ್ಯಯನ ಮಾಡಬೇಕಾದ್ರೆ ಕರ್ನಾಟಕದ್ದೇ ಒಂದು ಪದ್ಧತಿ ಬೇಕು ಅನ್ನುವಂಥದ್ದು. ಅದನ್ನೇ ದೇಶಿ ನೆಲೆ ಅಂತ ಕರೆದು, ದೇಶಿ ನೆಲೆ ಅನ್ನುವಂಥ ವಿಚಾರದಲ್ಲಿ ಇಟ್ಕೊಂಡು ಈ ಒಂದು ವಾದವನ್ನು ಇಟ್ಟು 4ನೇ ಹಂತದ ಅಧ್ಯಯನ ಇತ್ತೀಚೆಗೆ ಪ್ರಾರಂಭ ಆಗಿದೆ. ಬಹಳ ಮುಖ್ಯವಾಗಿ ಸಿ ರಾಮಚಂದ್ರೇಗೌಡ ಅವರು ಮತ್ತು ಅರವಿಂದ ಮಾಲಗತ್ತಿ ಅವರು, ಇತ್ತೀಚೆಗೆ ಬರಗೂರು ರಾಮಚಂದ್ರಪ್ಪ. ಯಾಕಂದರೆ ಇದು ಬಹಳ ಮುಖ್ಯವಾಗಿ ಯಾರ ಬಗ್ಗೆ ಕೇಂದ್ರೀಕೃತವಾಗುತ್ತೆ ಅಂತಂದರೆ ಕೆಳಸ್ತರದ ಇನ್ನೂ ಕೂಡ ಏನಂತಂದರೆ ಜನಪದ ಸಂಗ್ರಹದಿಂದ ದೂರವೇ ಉಳಿದಿರುವಂಥ ವರ್ಗಗಳನ್ನು ಕೂಡ ಇಟ್ಕೊಂಡು ಇದು ದೃಷ್ಟಿಯನ್ನು ಕೇಂದ್ರೀಕರಿಸುತ್ತೆ ಎನ್ನುವಂಥದ್ದು. ನೆಲಮೂಲ ಸಂಸ್ಕೃತಿ ಎನ್ನುವಂಥ ಪದ ಬಳಸ್ತಾರೆ ಸಿ ರಾಮಚಂದ್ರಗೌಡ. ಈ ನೆಲಮೂಲ ಸಂಸ್ಕೃತಿ ಈಗ ಉಳಿದಿರೋದೇ ಕಷ್ಟ. ಈಗ ಅದು ಎಲ್ಲವೂ ಕೂಡ ನಾವೆಲ್ಲ ಪರಿವರ್ತನೆ ಹೊಂದಿ ಆದಷ್ಟು ಶಿಷ್ಟ ಸಂಪ್ರದಾಯಕ್ಕೆ ನಾವು ಆಧುನಿಕತೆಗೆ ನಾಗರಿಕತೆಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಇನ್ನೂ ಕೂಡ ನೆಲಮೂಲ ಸಂಸ್ಕೃತಿಯನ್ನು ಉಳಿಸಿಕೊಂಡಿರುವ ಒಂದು ವರ್ಗ ಇದೆಯಲ್ಲ, ಅದನ್ನು ಕೇಂದ್ರೀಕರಣ, ಅದನ್ನು ದೃಷ್ಟಿಯಲ್ಲಿಟ್ಕೊಂಡು ಈ ಒಂದು ಚಳವಳಿಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಬರಗೂರು ರಾಮಚಂದ್ರಪ್ಪ ಅವರು ಕೂಡ ತಾವು ಅಧ್ಯಕ್ಷರಾಗಿದ್ದಾಗ ಅನೇಕ ಉಪಸಂಸ್ಕೃತಿಗಳು ಅನ್ನುವಂಥ ಒಂದು ಯೋಜನೆಯನ್ನು ಹಾಕೊಂಡು ಅನೇಕ ಬುಡಕಟ್ಟು ಜನಾಂಗಗಳ ಅನೇಕ ಜಾನಪದ ಸಂಗ್ರಹಗಳ ಕಥೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಸೊ ಈಗ ಇಷ್ಟೆಲ್ಲ ಆದ ಮೇಲೆ ಇದು ಸಂಕ್ಷಿಪ್ತವಾಗಿ ಹೀಗೆ ಬೆಳವಣಿಗೆ ಆಯಿತು. ಸ್ವಲ್ಪ ವಿವರವಾಗಿ ನೋಡೋದಾದರೆ ನಮ್ಮ ಕನ್ನಡ ಸಾಹಿತಿಗಳು ಅಲಸಂಗಿ ಗೆಳೆಯರು ಭಾಳ ಮುಖ್ಯವಾಗಿ ಮಧುರ ಚೆನ್ನ ಅವ್ರ ಬಗ್ಗೆ ಸ್ವಲ್ಪ ವಿಶೇಷವಾಗಿ, ಯಾಕಂದರೆ ನಾನು ಈಗಾಗಲೇ ಅಧ್ಯಯನ ಕ್ರಮದಲ್ಲಿ ಏನು ಬೆಳವಣಿಗೆ ಆಯಿತು ಅಂತ ನೋಡ್ಕೊಂಡ್ಬಂದೆ. ಇವರ ವಿಶೇಷ ಸೇವೆಯನ್ನು ನೋಡಬೇಕು. ಮಧುರ ಚೆನ್ನ ಅಂತ ಹೆಸರು ಕಾವ್ಯನಾಮ. ಚನ್ನಮಲ್ಲಪ್ಪ ಗಲಗಲಿ 1903 ವಿಜಯಪುರ ಅಲಸಂಗಿಯಲ್ಲಿದ್ದಾರೆ ಹುಟ್ಟಿದಂಥವರು. ಆಮೇಲೆ ಸಿಂಪಿ ಲಿಂಗಣ್ಣ 1905 ಜನಿಸಿದಂಥವರು ವಿಜಯಪುರ, ಅವರು ಕೂಡ ಚಡ್ಚಣ ಅವ್ರ ಊರು. ಆಮೇಲೆ ರೇವಪ್ಪ ಕಾವ್ಸೆ, ಪಿ ದುಲಾಸಬ್, ಇವ್ರನ್ನೆಲ್ಲ ಸೇರಿಸಿ ಅಲಸಂಗಿ ಗೆಳೆಯರು ಅಂತೀವಿ. ಸೊ ಇವರೆಲ್ಲ ಸೇರಿಕೊಂಡು ಒಂದು ಕೃತಿ ಈಗಾಗಲೇ ಹೇಳಿದಂಗೆ ಗರತಿಯ ಹಾಡು ಅನ್ನು ಪ್ರಕಟಿಸಿದರು. ಸಿಂಪಿ ಲಿಂಗಣ್ಣ ಅವರು ತಮ್ಮ ಇಡೀ ಏನು ಅಂತ ಆ ನಂತರ ಸೃಜನಾತ್ಮಕ ಸಾಹಿತ್ಯಕ್ಕಿಂತ ಈ ಜಾನಪದ ಸಾಹಿತ್ಯದ ಕಡೆ ಒಲವು ತೋರಿಸಿ ಅನೇಕ ಕೃತಿಗಳನ್ನು ಅವರು ಪ್ರಕಟಿಸಿದ್ದಾರೆ. ಜನಾಂಗದ ಜೀವಾಳ, ಉತ್ತರ ಕರ್ನಾಟಕದ ಜನಪದ ಕಥೆಗಳು, ಉತ್ತರ ಕರ್ನಾಟಕದ ಜನಪದ ಗೀತೆಗಳು, ಗಾದೆಯ ಗಾರುಡಿ, ಲಾವಣಿಗಳು, ಹೆಡಿಗೆ ಜಾತ್ರೆ, ಹೀಗೆ ಅನೇಕ ಕೃತಿಗಳನ್ನು ಅವರು ಸಂಪಾದಿಸಿ ಪ್ರಕಟಿಸಿದ್ದಾರೆ. ರೇವಪ್ಪ ಕಾಬ್ಸೆ ಮಲ್ಲಿಗೆ ದಂಡೆ ಅನ್ನುವಂಥ ಕೃತಿಯನ್ನು ಅಂದರೆ ಪಿ ದುಲಾ ಸಾಹೇಬ್ ಅವರು ಗರತಿಯ ಹಾಡು ಅನ್ನುವಂಥ ಕೃತಿಯನ್ನು ಸಂಪಾದಿಸಿದ್ದಾರೆ ಅನ್ನೋದನ್ನು ನೋಡ್ಬೋದು. ಇನ್ನು ಸಾಹಿತಿಗಳು ಅನೇಕರು ಜಾನಪದದಲ್ಲಿ ಒಲವನ್ನು ತೋರಿಸಿದ್ರೆ ಅದರಲ್ಲಿ ಬೇಟಗೇರಿ ಕೃಷ್ಣ ಶರ್ಮಾ ಅವರು ಕೂಡ, ಆನಂದ ಕನ್ನಡ, ಸೊ ಇವರು ಕೂಡ ಗೋಕಾಕ್ನವರು ಬೀಸುಕಲ್ಲಿನ ಹಾಡುಗಳು ಕನ್ನಡ ಜನಪದ ಸಾಹಿತ್ಯದ ಬಗ್ಗೆ ತಮ್ಮ ವಿದ್ವತ್ಪೂರ್ಣವಾದ ವಿಚಾರಗಳನ್ನು ಹೇಳಿದ್ದಾರೆ ಅನ್ನುವಂಥದ್ದನ್ನು. ಪಿ ಎಸ್ ಗದಿಗೆಮಠ್ ಈಗಾಗಲೇ ನಿಮಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ ನಾನು, ಮೊದಲ PhD ಪಡೆದಂಥವರು. ಇವರ ಕೃತಿಗಳು ಇವರು ಮತ್ತೇನನ್ನು ಮಾಡಿದ್ರು ಅಂತ ಹೇಳಿದ್ರೆ ಕನ್ನಡ ಜಾನಪದ ಗೀತೆಗಳು ಇದಕ್ಕೆ PhD ಸಿಕ್ಕಿದೆ. 4 ನಾಡ ಪದಗಳು ಅನ್ನುವಂಥದ್ದು, ಉತ್ತರ ಕರ್ನಾಟಕದ ಹಂತಿ ಪದಗಳು, ಕಂಬಿಯ ಪದಗಳು, ಲೋಕಗೀತೆಗಳು, ಕುಮಾರರಾಮನ ದುಂದುಮೆ ಎನ್ನುವಂಥ ಕೃತಿ. ಇನ್ನು HL ನಾಗೇಗೌಡರು 1915 ಜನಿಸ್ತಾರೆ, ಮಂಡ್ಯ ಜಿಲ್ಲೆಯವರು. ಸೊ ಇವ್ರದ್ದು ವಿಶೇಷ ಅಂತಂದರೆ ಇವರು ಒಬ್ಬ ಅಧಿಕಾರಿಗಳಾಗಿದ್ದಂಥವರು. ತದನಂತರ IAS
ಕೇಡರ್ ಇವರಿಗೆ ಸಿಗುತ್ತೆ. IAS ಆಫೀಸರ್ ಆಗಿದ್ದಂಥವ್ರು HL ನಾಗೇಗೌಡರು. ಇವರ ಆಸಕ್ತಿ ವಿಷಯ ಜಾನಪದ. ಇವರು ಸಾಹಿತಿಗಳು ಕೂಡ ಹೌದು. ಅನೇಕ ಸುಂದರ ದೊಡ್ಡ ಮನೆ ಅನ್ನುವಂಥದ್ದು ಇವರ ಒಂದು ಕೃತಿ ಕಾದಂಬರಿ. ಆದರೆ ನಾವು ಈಗ ಜಾನಪದಕ್ಕೆ ನೋಡೋದಾದರೆ ಸೋಬಾನೆ ಚಿಕ್ಕಮ್ಮನ ಪದಗಳು, ಕರ್ನಾಟಕ ಜಾನಪದ ಕಥೆಗಳು, ಪದವವೇ ನಮ್ಮ ಎದೆಯಲ್ಲಿ, ಮೈಲಾರಲಿಂಗನ ಕಾವ್ಯ, ಹೆಳವರು ಮತ್ತು ಅವರ ಕಾವ್ಯಗಳು, ಹಾಡಾನ ಬನ್ನಿ ದನಿ ಎತ್ತಿ, ಕನ್ನಡ ಜಾನಪದ ಕೋಶ ಇಂಥ ಕೃತಿಗಳನ್ನು ರಚಿಸಿದ್ದಾರೆ. ಇನ್ನು ಇವರಿಗೆ ಅನೇಕ ಪ್ರಶಸ್ತಿಗಳು ಬಂದಿದೆ. ನಾಡೋಜ, ಪಂಪ ಪ್ರಶಸ್ತಿ, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರು ಆಗಿದ್ದರು ಮತ್ತು ಅದರ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅದರ ಫೆಲೋಶಿಪ್ ಕೂಡ HL ನಾಗೇಗೌಡ ಅವರಿಗೆ ಸಿಕ್ಕಿದೆ. ಇವರು ವಿಶೇಷವಾಗಿ ರಾಮನಗರದ ಹತ್ರ ಜಾನಪದ ಲೋಕವನ್ನು ಸ್ಥಾಪಿಸ್ತಾರೆ. ಇವತ್ತು ಬೆಂಗಳೂರಿಗೆ ಹೋದವರು ಅದು ಒಂದು ಪ್ರೇಕ್ಷಣೀಯ ಸ್ಥಳವಾಗಿದೆ. ಅಲ್ಲಿ ಆ ಒಂದು ಕ್ಷೇತ್ರವನ್ನು ನೋಡ್ಕೊಂಡೇ ಬರ್ತಾರೆ, ಅಷ್ಟು ಪ್ರಸಿದ್ಧಿಯಾಗಿದೆ. ಏಷ್ಯಾ ಖಂಡದಲ್ಲಿ ಅದು ದೊಡ್ಡದು ಅನ್ನುವಂಥ ಮಾತಿದೆ. ಅಲ್ಲಿ ಹಳ್ಳಿಗರಿಗೆ ಸಂಬಂಧಿಸಿದ ಎಲ್ಲ ಬಗೆಯ ವಿಚಾರಗಳು, ಅಲ್ಲಿ ಅವರು ಬಳಸಿದ ವಸ್ತುಗಳು ಅಲ್ಲಿ ಸಂಗ್ರಹ ಮಾಡಲಾಗಿದೆ. ಆರಂಭದಲ್ಲಿ ಅದರ ಬಗ್ಗೆ ಕೆಲವರು ಅಪಹಾಸ್ಯ ಮಾಡಿದ್ರು ಕೂಡ ಇದು ಅದು ಬೃಹತ್ತಾಗಿ ಬೆಳೆದಿದೆ ಅನ್ನೋದನ್ನ ಮತ್ತು ಪ್ರೇಕ್ಷಣೀಯ ಸ್ಥಳ ಆಗಿದೆ ಅನ್ನೋದನ್ನ ನೋಡ್ಬೋದು. ಇನ್ನು ದೇಜಗೌ ಅವರು ಬಹಳಷ್ಟು ತುಂಬು ಜೀವನ ನಡೆಸಿದಂಥ ದೇಜಗೌ ಅವರು ಮೊನ್ನೆ ಕೆಲವೇ ವರ್ಷಗಳ ಹಿಂದೆ ತೀರ್ಕೊಂಡಂಥವರು. ಜನನ 1918. ಸ್ಥಳ ರಾಮನಗರ ಜಿಲ್ಲೆ, ಚನ್ನಪಟ್ಟಣ ತಾಲೂಕು, ಚಕ್ಕರೆ. ಜಾನಪದದ ಕೊಡುಗೆ ಅಂತೂ ಈಗಾಗಲೇ ನಿಮಗೆ ಸ್ವಲ್ಪ ಹೇಳಿದೆ. ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರು, ಮೈಸೂರು ಯೂನಿವರ್ಸಿಟಿ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿದ್ದಾಗ ಜನಪದ ವಿಷಯವನ್ನು ಮೊಟ್ಟಮೊದಲ ಬಾರಿಗೆ ಪರಿಚಯಿಸಿದಂಥ ಕೀರ್ತಿ ದೇಜಗೌ ಅವರಿಗೆ ಸಲ್ಲುತ್ತೆ. ಇವರ ಬಹಳ ಮುಖ್ಯವಾದ ಕೃತಿಗಳು ಜಾನಪದ ಅಧ್ಯಯನ, ಜಾನಪದ ಸೌಂದರ್ಯ, ಜಾನಪದ ವಾಹಿನಿ, ಜಾನಪದ ಗೀತಾಂಜಲಿ ಎನ್ನುವಂಥದ್ದು. ಇವ್ರಿಗೂ ಕೂಡ ಅನೇಕ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದೆ, ಪಂಪ ಪ್ರಶಸ್ತಿ ಸಿಕ್ಕಿದೆ, ನಾಡೋಜ ಅನ್ನುವಂಥ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ಬಸವ ರಾಷ್ಟ್ರೀಯ ಪುರಸ್ಕಾರ ಕೂಡ ಸಿಕ್ಕಿದೆ. ಇನ್ನು ಮುದೇನೂರು ಸಂಗಣ್ಣ ಅನ್ನುವಂಥವರು 1927ರಲ್ಲಿ ಜನಿಸಿದಂಥವರು. ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲೂಕು ಚಿಗಟೇರಿಯವರು ಅನ್ನುವಂಥದ್ದು. ಇವರ ವ್ಯಕ್ತಿಗತ ಪರಿಚಯವನ್ನು ನೋಡಕ್ಕೆ ಹೋದರೆ ಬಹಳ ದೊಡ್ಡ ಜಮೀನ್ದಾರರು. ಇವ್ರ ಮನೆಗೆ ಅನೇಕ ಜನ ಆಳುಗಳು ಬರ್ತಿದ್ರು. ಅವರೆಲ್ಲ ಜಾನಪದ ಹಾಡುಗಳನ್ನು ಹೇಳೋರು. ಇವರಿಗೆ 700 ಎಕರೆ ಜಮೀನಿತ್ತು ಅಂತ ಹೇಳ್ತಾರೆ. ಆ 700 ಎಕರೆ ಜಮೀನನ್ನು ನೋಡ್ಕೊಳ್ಳೋದಕ್ಕೆ ಸುಮಾರು ಜನ ಆಳು ಕಾಳುಗಳು ಬರ್ತಿದ್ರು. ಅವರೆಲ್ಲರೂ ಜನಪದ ಹಾಡುಗಳನ್ನು ಹೇಳೋರು, ಕತೆಗಳನ್ನು ಹೇಳೋರು. ಅದನ್ನು ನೋಡಿ ಇದರಲ್ಲಿ ಆಸಕ್ತಿಯನ್ನು ಪಡ್ಕೊಂಡವರು ಮುದೇನೂರು ಸಂಗಣ್ಣನವರು. ಅವರು ಕೊಡುಗೆ ಏನಂದ್ರೆ ನವಿಲು ಕುಣಿದಾವ, ಚಿತ್ರಪಟ ರಾಮಾಯಣ, ಜಾನಪದ ಮುಕ್ತಕಗಳು, ಹಳ್ಳಿಯ ಹಾಡುಗಳು, ಗೊಂದಲಿಗರ ದೇವೇಂದ್ರಪ್ಪನ ಆಟಗಳು, ಗೊಂಬಿಗೌಡರ ಸೂತ್ರದ ಗೊಂಬಿ ಆಟಗಳು ಅನ್ನುವಂಥದ್ದು. ಇವ್ರಿಗೂ ಕೂಡ ಹಂಪಿ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಇನ್ನೂ ಅನೇಕ ಪುರಸ್ಕಾರಗಳು ಬಂದಿದೆ. ಅವೆಲ್ಲವನ್ನು ಕೂಡ ಮುದೇನೂರು ಸಂಗಣ್ಣ ಪಡ್ಕೊಂಡಿದ್ದಾರೆ. ಇನ್ನು ಗೋರು ಚನ್ನಬಸಪ್ಪ ಅವರು ಜನನ 1930, ಸ್ಥಳ ಚಿಕ್ಕಮಗಳೂರು ಜಿಲ್ಲೆ, ತರೀಕೆರೆ, ಗೊಂಡೇದಾಳ್ಳಿ ಅನ್ನುವಂಥದ್ದು. ಇವರ ಜಾನಪದ ಕೊಡುಗೆ ನೋಡೋದಾದ್ರೆ ಮೈದುನ ರಾಮಣ್ಣ, ಬಾಗೂರ್ ನಾಗಮ್ಮ ಮತ್ತು ಇತರ ಹಾಡುಗಳು, ಗ್ರಾಮ ಗೀತೆಗಳು, ಬೆಳ್ಳಕ್ಕಿ ಹಿಂಡು ಬೆದ್ರ್ಯಾವು ಇತ್ಯಾದಿ. ಈ ಬೆಳ್ಳಕ್ಕಿ ಹಿಂಡು ಬೆದ್ರ್ಯಾವು ಅನ್ನುವಂಥದ್ದು ಒಂದು ಸಂಪಾದನಾ ಗ್ರಂಥ. ಅದರಲ್ಲಿ ಅನೇಕ ಜನ ಕೃತಿಗಳ ಲೇಖನಗಳು, ವಿದ್ವತ್ಪೂರ್ಣ ಲೇಖನಗಳು. ಅದರಲ್ಲಿ ಗೋರು ಚನ್ನಬಸಪ್ಪ ಕೂಡ ಪ್ರಧಾನ ಸಂಪಾದಕರು ಆಗಿದ್ದರು. ಇವ್ರಿಗೂ ಕೂಡ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಇನ್ನೂ ಅನೇಕ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದೆ. ಇನ್ನು ಹಾಮ ನಾಯಕ್ ಅವರು, ಆರೋಗದ್ದೆ ಮಾನಪ್ಪ ನಾಯಕ್ ಅವರು 1931ರಲ್ಲಿ ಜನಿಸ್ತಾರೆ, 2000ರಲ್ಲಿ ಮರಣ ಹೊಂದ್ತಾರೆ. ಸ್ಥಳ ಶಿವಮೊಗ್ಗ. ಇವರು ಬಹಳ ವಿಶೇಷ ಅಂತ ಹೇಳಿದ್ರೆ ಇಂಡಿಯಾನಾ ವಿಶ್ವವಿದ್ಯಾನಿಲಯಕ್ಕೆ ಜಾನಪದ ಅಧ್ಯಯನಕ್ಕಾಗಿ ಹೋದಂಥವರು, ಅಲ್ಲಿ ಜಾನಪದ ಬಗ್ಗೆ ಅಧ್ಯಯನ ಮಾಡಿದಂಥವರು. ಸೊ ಆನಂತರ ಕನ್ನಡದ ನಾಡಿಗೆ ಬಂದು ಜಾನಪದ ಸ್ವರೂಪ ಅನ್ನುವಂಥ ಕೃತಿ ಮತ್ತು ಜಾನಪದ ಗ್ರಂಥ ಸೂಚಿ ಅನ್ನುವಂಥ ಕೃತಿಗಳನ್ನು ರಚಿಸುವಲ್ಲಿ ಅವರು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇವರು ನೀವಾಗಲೇ ಹೇಳಿದಂತೆ ಒಂದು ವೈಚಾರಿಕ ನೆಲೆಯನ್ನು ಕೊಟ್ಟಂಥವರು, ವೈಜ್ಞಾನಿಕ ನೆಲೆಯನ್ನು ಕೊಟ್ಟಂಥವರು ಹಾಮ ನಾಯಕರವರು. ಜೀಶಂಪ, ಜೀರಹಳ್ಳಿ ಶಂಕರಪ್ಪ ಪರಮಶಿವಯ್ಯ ಅನ್ನುವಂಥದ್ದು, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನವರು ಅನ್ನುವಂಥದ್ದು. ಇವರ ಕೊಡುಗೆ ಬಹಳಷ್ಟಿದೆ. ಅವ್ರದ್ದು ಜನಪದ ಸಾಹಿತ್ಯ ಸಮೀಕ್ಷೆ, ಮಂಟೇಸ್ವಾಮಿ ಕಥಾ ಪ್ರಸಂಗ, ನೀಲಗಾರರು, ಮೈಲಾರ ಗೊರವರು, ದೊಂಬಿದಾಸರರು, ಕಿನ್ನರಿ ಜೋಗಿಗಳು, ಜಾನಪದ ಉಡುಗೆಗಳು, ಜಾನಪದ ಕಲಾವಿದರು, ಮೂಡಲ್ಪಾಯ, ಸುಮಾರು 50 ಗ್ರಂಥಗಳನ್ನು ಜೀಶಂಪ ಅವರು ಬರೆದಿದ್ದಾರೆ ಅನ್ನುವಂಥದ್ದು. ಇವ್ರಿಗೂ ಕೂಡ UGC ಇಂದನೇ ಇವರನ್ನು ಗುರುತಿಸಿ ರಾಷ್ಟ್ರೀಯ ಅಧ್ಯಾಪಕ ಅನ್ನುವಂಥ ದೊಡ್ಡ ಗೌರವ ಕೊಟ್ಟಿದೆ. ರಾಜ್ಯ ಪ್ರಶಸ್ತಿಗಳು: ಕರ್ನಾಟಕ ಜಾನಪದ ಸಮ್ಮೇಳನ,
ಅಧ್ಯಕ್ಷತೆ ಇವಕ್ಕೆಲ್ಲ ವಹಿಸಿದ್ರು. ಈ ಥರ ಪ್ರಮುಖ ಜನಪದ ಬರೀ ಹೆಸರು ಮಾತ್ರ ಹೇಳೋಕ್ಕಾಗುತ್ತೆ, ತುಂಬ ಇದೆ. ಅವೆಲ್ಲವನ್ನು ಕೂಡ ವಿಶೇಷವಾಗಿ ಒಂದಿಷ್ಟು ವಿಚಾರಗಳನ್ನು ನೀವು ತಗೊಳ್ಬೇಕಾಗುತ್ತೆ. ಸೊ ಎಚ್ ಜೆ ಲೆಕ್ಕಪ್ಪಗೌಡ ಜಾನಪದ ಕೈಪಿಡಿ, MS ಸುಂಕಾಪುರ್ ಜೀವನ ಜೋಕಾಲಿ, ಶ್ರೀಕೃಷ್ಣ ಪಾರಿಜಾತ, ಅರವಿಂದ ಮಾಲಗತ್ತಿ ಜಾನಪದ ವ್ಯಾಸಂಗ, ಉತ್ತರ ಕರ್ನಾಟಕ ಜನಪದ ಆಟಗಳು ಅನ್ನುವಂಥದ್ದು, AV ನಾವಡ ತುಳು ಜಾನಪದ ಹಾಡುಗಳು, ಜಾನಪದ ಸಮಾಲೋಚನೆ, ಜಾನಪದ ಸ್ವರೂಪ ಮತ್ತು ವ್ಯಾಖ್ಯೆ, EC ರಾಮಚಂದ್ರೇಗೌಡ ಜಾನಪದ ದೇಶಿ ಸಿದ್ಧಾಂತ ಮತ್ತು ಪ್ರಯೋಗ ಅನ್ನುವಂಥದ್ದು, ಸಂಧ್ಯಾ ರೆಡ್ಡಿ ಜಾನಪದ ಪರಿಶೀಲನೆ, ಜನಪದ ಸಾಹಿತ್ಯದಲ್ಲಿ ಮಹಿಳೆ, ಕನ್ನಡ ಜನಪದ ಕಥೆಗಳು, ರಾಮೇಗೌಡ ಅವರು ಜನಪದ ಸಾಹಿತ್ಯ ರೂಪಗಳು, ನಮ್ಮ ಗಾದೆಗಳು ಅನ್ನುವಂಥ ಕೃತಿಗಳು, ರಂಗಾರೆಡ್ಡಿ ಕೋಡಿರಾಂಪುರ ಜಾನಪದ ಸಂಸ್ಕೃತಿ, ಗಂಧದ ಮಡುವ ಕಲಕೂತ ಅನ್ನುವಂಥ ಕೃತಿಗಳು, ಸೋಮಶೇಖರ್ ಇಂಬ್ರಾಪುರ ಅವ್ರದ್ದು ಜಾನಪದ ವಿಜ್ಞಾನ, ಜನಪದ ಒಗಟುಗಳು ಅನ್ನುವಂಥ ಕೃತಿಗಳು, DK ರಾಜೇಂದ್ರ ಜಾನಪದ ಸಮೀಕ್ಷೆ, ಬೆದರಗೊಂಬೆ ಮತ್ತು ಇತರ ಕಥೆಗಳು ಅನ್ನುವಂಥದ್ದು, TS ರಾಜಪ್ಪ ಅವ್ರದ್ದು ಬೆಳಗಾವಿ ಜಿಲ್ಲೆಯ ಜನಪದ ಕಥೆಗಳು, ಧಾರವಾಡ ಜಿಲ್ಲೆಯ ಜಾನಪದ ಕಥೆಗಳು ಮತ್ತು ಬಿಜಾಪುರ ಜಿಲ್ಲೆಯ ಜಾನಪದ ಕಥೆಗಳು ಕೂಡ ಅವರನ್ನು ಪ್ರಕಟಿಸಿದ್ದಾರೆ ಅನ್ನುವಂಥದ್ದು. ಸೊ ವಿದ್ಯಾರ್ಥಿಗಳೇ, ಇಷ್ಟೆಲ್ಲ ಇದು ಕನ್ನಡ ನಾಡಿನಲ್ಲಿ ಈ ಮಹನೀಯರ ಒಂದು ಅವಿರತ ಶ್ರಮ ಏನಿದೆಯಲ್ಲ, ಅದರ ಪರಿಣಾಮವಾಗಿ ಇವತ್ತು ಅಗಾಧವಾದ ಸಾಹಿತ್ಯ ಮುದ್ರಣಗೊಂಡಿದೆ. ಅದರಲ್ಲಿ ಆಸಕ್ತಿ ತೆಗೆದುಕೊಂಡು ಅದರ ಅಧ್ಯಯನವನ್ನು ಮಾಡಬೇಕಾಗಿದೆ ಎನ್ನುವಂಥದ್ದು. ಅಧ್ಯಯನ ಕೂಡ ನಡೆದಿದೆ, ವಿಶ್ವವಿದ್ಯಾಲಯ ಇದೆ, ಆಮೇಲೆ ಅಕಾಡೆಮಿ ಇದೆ. ಬಟ್ಟು ನಮ್ಮ ಕನ್ನಡ ನೆಲದಲ್ಲಿ ನಮ್ಮ ಜಾನಪದ, ನಮ್ಮ ಸಂಸ್ಕೃತಿ ಕೂಡ ಈಗ ಅಧ್ಯಯನ ವ್ಯವಸ್ಥಿತವಾಗಿ ನಡೀತಾ ಇದೆ ಅನ್ನೋದನ್ನು ನಾವು ನೋಡ್ಬೋದು. ವಿಶಾಲವಾದ ಈ ಒಂದು ಜಾನಪದದಲ್ಲಿ ಕೇವಲ ನಾನು ಸಾಹಿತ್ಯಕ್ಕೆ ಒಂದು ಸಂಬಂಧಪಟ್ಟಂತೆ ಈ ಮಾತನ್ನ ಹೇಳಿದ್ದೆ. ಇನ್ನು ಬಹಳ ಮುಖ್ಯವಾಗಿ ಜನಪದ ಸಾಹಿತ್ಯಕ್ಕೆ ಬರ್ತೀವಿ, ಅದರ ವರ್ಗೀಕರಣಕ್ಕೆ ಬರ್ತೀವಿ. ನಾವು ಈ ಜನಪದದ ವರ್ಗೀಕರಣ ಇದೆಯಲ್ಲ, ಜಾನಪದದ ವರ್ಗೀಕರಣ ತುಂಬ ಕ್ಲಿಷ್ಟವಾದ ವಿಚಾರ. ಯಾಕಂತಂದರೆ ಬಹಳ ವಿಶಾಲವಾದ ವ್ಯಾಪ್ತಿ ಜಾನಪದಕ್ಕೆ. ಜನಪದ ಸಾಹಿತ್ಯ ಇದೆ, ಕಲೆ ಇದೆ, ಆಚರಣೆ, ನಂಬಿಕೆ ಇದೆ. ಯಾವ ವರ್ಗೀಕರಣದಲ್ಲಿ ಏನು ಸೇರಿಸ್ಬೇಕು ಅನ್ನೋದು ಕೂಡ ಬಹಳ ಕ್ಲಿಷ್ಟವಾದ ವಿಚಾರ. ಆದರೂ ಕೂಡ ನಮ್ಮ ಅನೇಕ ಜನ ಮಾಡಿದ್ದಾರೆ. ಅದರಾಗಲೂ ನಾವು ರಾಮೇಗೌಡರು ಅವರು ಸಾಹಿತ್ಯ ರೂಪಗಳು ಕೃತಿಯನ್ನು ಇಟ್ಕೊಂಡು ಒಂದಿಷ್ಟು ವರ್ಗೀಕರಣ, ಕನ್ನಡ ಜನಪದ ಸಾಹಿತ್ಯದ ವರ್ಗೀಕರಣವನ್ನು ನೋಡ್ತೀವಿ. ಅವರು ಬಹಳ ಮುಖ್ಯವಾಗಿ 3 ವರ್ಗೀಕರಣವನ್ನು ಮಾಡ್ತಾರೆ. ಜನಪದ ಕಾವ್ಯ ಅಂತಾರೆ, ಅದರಲ್ಲಿ 3 ಸೇರಿಸ್ತಾರೆ. ಹಾಡು, ಜನಪದ ಹಾಡು. ಈ ಜನಪದ ಹಾಡಿನಲ್ಲಿ ಮತ್ತೆ ಬೇರೆ ಬೇರೆ ಬಗೆಯ ಹಾಡುಗಳಿದೆ. ತ್ರಿಪದಿಗಳಿದೆ, ಸೋಪಾನ ಪದಗಳಿದೆ, ಆಮೇಲೆ ರಿವಾಯತ್ ಪದಗಳಿದೆ, ಚೌಡ್ಕಿ ಪದಗಳಿದೆ, ಹೀಗೆ ಅನೇಕ ಪದಗಳು ಹಾಡುಗಳಲ್ಲಿ ಬರುತ್ತೆ. ಕಥನ ಗೀತೆ ಅಂತ ಬರುತ್ತೆ, ಆಮೇಲೆ ಲಾವಣಿ. ಬಹಳ ಮುಖ್ಯವಾಗಿ ಜನಪದ ಕಾವ್ಯದಲ್ಲಿ ಇಷ್ಟನ್ನು, ಇದು ಜನಪದ ಸಾಹಿತ್ಯದಲ್ಲಿ 3 ವರ್ಗೀಕರಣ. ಯಾವುದು? ಜನಪದ ಕಾವ್ಯ, ಜನಪದ ಗದ್ಯ ಕಥನ, ಭಾಷಿಕ ಬಗೆ. ಮತ್ತೆ ಜನಪದ ಕಾವ್ಯದಲ್ಲಿ 3 ರೀತಿ. ಆಮೇಲೆ ಜನಪದ ಗದ್ಯ ಕಥನದಲ್ಲಿ ಕತೆ ಬರುತ್ತೆ, ಪುರಾಣ ಬರುತ್ತೆ, ಮಹಾಕಾವ್ಯ ಬರುತ್ತೆ, ಐತಿಹ್ಯ ಬರುತ್ತೆ. ಜನಪದರು ಕೂಡ ಮಹಾಕಾವ್ಯಗಳನ್ನು ಹೇಳ್ತಾರೆ, ಅವರು ಕೂಡ ಪುರಾಣಗಳನ್ನು ಹೇಳ್ತಾರೆ, ಅವರು ಕೂಡ ಐತಿಹ್ಯಗಳಿದೆ. ನಾವು ಆ ಗ್ರಂಥಗಳನ್ನು ಬಿಟ್ಟು ಜನಪದ ರಾಮಾಯಣ ಅಂತಾನೆ ಇದೆ, ಜನಪದ ಮಹಾಭಾರತ ಕೂಡ ಇದೆ. ಆ ರಾಮಾಯಣ ಈ ಜನಪದ ರಾಮಾಯಣಕ್ಕೆ ಬಹಳಷ್ಟು ವ್ಯತ್ಯಾಸಗಳು ಕೂಡ ಇದೆ ಅನ್ನೋದನ್ನು ನೋಡ್ಬೋದು. ಇನ್ನು ಭಾಷಿಕ ಬಗೆಗಳಿಗೆ ಬಂದರೆ ಗಾದೆ, ಒಗಟುಗಳು, ಒಡಪು, ಬೈಗುಳ ಅನ್ನುವಂಥ ಹೀಗೆ ವಿಭಾಗಗಳನ್ನು ರಾಮೇಗೌಡ ಅವರು ಮಾಡ್ತಾರೆ. ಸುಮ್ಮನೆ ಸಾಮಾನ್ಯ ಸ್ವರೂಪವನ್ನು ನೋಡೋಣ, ಜನಪದ ಸಾಹಿತ್ಯದ ಸಾಮಾನ್ಯ ಮುಂದೆ ಅದನ್ನು ವಿಶೇಷವಾಗಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೀವು ಮೌಖಿಕ ಪರಂಪರೆಯಲ್ಲಿ ಬಂದದ್ದು ಈಗಾಗಲೇ ಹೇಳಿದ್ದೀವಿ. ಜನಪದ ಸಾಹಿತ್ಯ ಕೂಡ ಒಬ್ಬರಿಂದ ಒಬ್ಬರಿಗೆ ಗತ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬಂದಿದೆ, ರೈತಾಪಿ ಸಮುದಾಯದ ಸ್ವತ್ತು ಆಗಿದೆ, ಸರಳ ನೇರ ಭಾವಗೀತಾತ್ಮಕ ರಚನೆಯಾಗಿರುತ್ತೆ. ಸೊ ಇಲ್ಲಿ ಮಾನವೀಯ ಗುಣವುಳ್ಳದ್ದು, ಸೃಷ್ಟಿ ಮತ್ತು ಕಲಿಕೆ ಅನೌಪಚಾರಿಕವಾದದ್ದು, ಅನಾಮಧೇಯ, ಅಜ್ಞಾತ ಕರ್ತೃಕ, ಏಕವ್ಯಕ್ತಿ ಸೃಷ್ಟಿಯಲ್ಲ, ಸಾಮೂಹಿಕ ಸೃಷ್ಟಿ, ಪರಿವರ್ತನಾಶೀಲ. ಜಾನಪದದ ಲಕ್ಷಣಗಳನ್ನು ಹೇಳ್ಬೇಕಾದ್ರೆ ಏನು ಲಕ್ಷಣಗಳನ್ನು ಹೇಳಿದ್ವು ಅದು ಜನಪದ ಸಾಹಿತ್ಯಕ್ಕೂ ಕೂಡ ಅನ್ವಯಿಸುತ್ತೆ ಎನ್ನುವಂಥದ್ದನ್ನು ನೋಡ್ತೀವಿ. ಇದು ಸಾಮಾನ್ಯ ಸ್ವರೂಪ. ಇದ್ರ ಬಗ್ಗೆ ಮತ್ತೆ ಹೆಚ್ಚಿನ ಹಾಡುಗಳ ಬಗ್ಗೆ ಅದಕ್ಕೆ ವಿಶೇಷವಾಗಿ ಒಂದು ವಿಡಿಯೋವನ್ನು ಮಾಡಬೇಕಾಗುತ್ತೆ, ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಜನಪದ ಗೀತೆ ಮತ್ತು ಕಥನ ಗೀತೆಗೆ ಏನು ವ್ಯತ್ಯಾಸ ಅನ್ನುವಂಥದ್ದು. ಬಹುಶಃ ಕಥನ ಗೀತೆಗೆ ಶಿಷ್ಟ ಸಂಪ್ರದಾಯದ ಪ್ರಭಾವ ಇದೆ. ಗೋವಿನಾಡು ಪದ್ಯ ನೀವು ಕೇಳ್ಬಿಟ್ರೆ ಅದ್ರ ಕಥನ ಗೀತೆ, ಅದರ ಒಂದು ಕತೆ ಇರುತ್ತೆ, ಅದು ಹಾಡು ಹೇಳ್ತಾ ಹೇಳ್ತಾನೆ ಒಂದು ಕತೆ ಇರುತ್ತೆ. ಆದರೆ ಜನಪದ ಹಾಡಿನಲ್ಲಿ ಕತೆ ಇರೋದಿಲ್ಲ. ನೀವು ಯಾವುದೋ ಒಂದು ಹಾಡು ಹೇಳ್ತೀರಿ ಅಂತಂದ್ರೆ ಕೇವಲ ಒಂದು ವಿಚಾರ ಇರ್ತದೆ ಅಷ್ಟೇ, ಅಲ್ಲಿ ಕತೆ ಅನ್ನೋದಿರೋದಿಲ್ಲ ಅನ್ನುವಂಥದ್ದು. ಆದರೆ ಕಥನ ಗೀತೆಯಲ್ಲಿ ಒಂದು ಕಥೆಯನ್ನು ಹೇಳ್ತೇವೆ, ಗೋವಿನಾಡಿನಲ್ಲಿ ಒಂದು ಕತೆ ಬರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಭಾವನಿಷ್ಠವಾದದ್ದು ಅದು ವಸ್ತು ಅಂತಂದ್ರೆ, ವಸ್ತುನಿಷ್ಠ ಅಂದ್ರೆ
ಕತೆ. ವಸ್ತು ಅಂದ್ರೆ ಇಲ್ಲಿ ಕಥೆನೆ, ಥೀಮ್ ಅಂತೀವಿ ನಾವು. ಅಲ್ಲಿ ಒಂದು ಕಥೆಯನ್ನು ಹೇಳುವಂತ ಅಂಶ ಜನಪದ ಕಥನ ಗೀತೆ ಆಗುತ್ತೆ. ಇಲ್ಲಿ ಭಾವ ಅಷ್ಟೇ ಮುಖ್ಯ ಆಗುತ್ತೆ. ಹಾಲುಂಡ ತವರಿಗೆ ಏನೆಂದು ಹಾಡಲಿ ಅಂತಂದು ಹೇಳಿದಾಗ ತವರು ಮನೆಯಲ್ಲಿರುವ ಅಭಿಮಾನ ಪ್ರೀತಿ ಅಷ್ಟೇ ಅಲ್ಲಿ ಕತೆ ಬರೋದಿಲ್ಲ. ಅಜ್ಞಾತ ಕರ್ತೃಕ, ಇದು ಯಾರು ಕರ್ತರು ಅಂತ ಹೇಳಿ ಗೊತ್ತಾಗ್ತಿಲ್ಲ. ಆದ್ರೆ ಇಲ್ಲಿ ಸುಶಿಕ್ಷಿತ ಕಲಾವಂತ, ಯಾರು ಓದಿದವರು ಸೃಷ್ಟಿ ಮಾಡಿದ್ದು ಕಥನ ಗೀತೆ ಎನ್ನುವಂತ ಮಾತನ್ನ ಹೇಳ್ತಾರೆ. ಪುರಾತನ ರಚನೆ, ಇದು ಮಧ್ಯಕಾಲೀನ ರಚನೆ. ಕ್ರಿಯಾತ್ಮಕ ಗುಣ ಇದೆ ಇದಕ್ಕೆ ಸೌಂದರ್ಯಾತ್ಮಕ ಗುಣ ಇದೆ. ಕ್ರಿಯಾತ್ಮಕ ಗುಣ ಅಂದ್ರೆ ಒಂದ್ ಸ್ವಲ್ಪ ಹೇಳ್ಬಿಡ್ತೀನಿ. ಈಗ ನೋಡಿ, ಒಂದು ಜನಪದ ಹಾಡು ಹೇಳ್ಬೇಕಾದ್ರೆ ಒಂದು ಕ್ರಿಯೆನೂ ಜೊತೆಗೆ ಸಾಕ್ಬೇಕು. ಉದಾಹರಣೆಗೆ ಲಾಲಿ ಹಾಡುಗಳು ಹೇಳ್ಬೇಕಾದ್ರೆ ಮಗುನ ತೂಗಿಕೊಂಡೇ ಹೇಳ್ಬೇಕು, ಆ ಕ್ರಿಯೆ ನಡೀತಾ ಇರ್ಬೇಕು. ಬೀಸುವ ಪದ ಹೇಳ್ಬೇಕಾದ್ರೆ ಬೀಸುವ ಕಲ್ಲಿನಿಂದ ಬೀಸ್ಬೇಕಾದ್ರೆ ಕ್ರಿಯೆ ನಡಿಬೇಕಾದ್ರೆ ಆ ಪದಗಳನ್ನು ಹೇಳ್ಬೇಕು. ಮತ್ತು ಹೀಗೆ ವ್ಯತ್ಯಾಸ ಇದೆ ಎನ್ನುವಂಥದ್ದನ್ನ ನೋಡ್ತೀವಿ. ಈ ಜನಪದ ಹಾಡುಗಳಲ್ಲೇ ಮತ್ತೆ ಚೌಡಿಕಿ ಪದಗಳು, ಉಚ್ಚಂಗಿ ದುರ್ಗ ಅಂತ ಬರುತ್ತೆ, ಹರಪನಹಳ್ಳಿ ತಾಲೂಕು. ಅಲ್ಲಿರುವಂಥ ಯಲ್ಲಮ್ಮ ದೇವರ ಮಹಿಮೆಯನ್ನು ಹಾಡುವಂಥ ಪದಗಳು. ಆ ಪೌರಾಣಿಕವಾದ ಹಿನ್ನೆಲೆ ಇದೆ. ಆ ಕಾರ್ತಿವೀರ್ಯಾರ್ಜುನನ್ನ ಕೊಂದ ಮೇಲೆ ಅವನ ದೇಹದಿಂದ ಚೌಡಿಕೆಯನ್ನು ಮಾಡಲಾಯಿತು ಅನ್ನುವಂಥ ಸುಮ್ಮನೆ ಒಂದು ಐತಿಹ್ಯ ಇದೆ. ಸೊ ಹಾಗಾಗಿ ಅದನ್ನ ಅವ್ರು ಹೇಳ್ತಾರೆ. ಹಾಡಿನ ಪಲ್ಲವಿ, ಆದಿಯಲ್ಲಿ ರೇಣುಕಿಯಾಗಿ ತ್ರಿತಾದೊಳಗೆ ಜಾನಕಿಯಾಗಿ ಅಂತೇಳಿ ಹಾಡು ಪಲ್ಲವಿ ಪ್ರಾರಂಭ ಆಗುತ್ತೆ. ಅದು ಯಲ್ಲಮ್ಮನ ಕಥೆಯನ್ನ ಹೇಳುವಂತ ಒಂದು ಪದ ಚೌಡಿಕಿ ಪದವಾಗಿರುತ್ತೆ. ಇನ್ನು ಜನಪದ ತ್ರಿಪದಿಗಳು ಅಂತೂ ನೀವು ತುಂಬಾ ಕೇಳಿರ್ತೀರಿ. ಬಹುತೇಕ ಮುಕ್ಕಾಲ್ಪಾಲ್ ತ್ರಿಪದಿಗಳಿದೆ. ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ. ಹೆಣ್ಣಿದ್ದ ಮನೆಗೆ ಕಣ್ಣಾಡಿ ಹಾತಾಕ ಹೆಣ್ಣು ಸಣ್ಣವಳು ನನ್ನ ಮಗಳು, ಹೆಣ್ಣು ಸಣ್ಣವಳು ನನ್ನ ಮಗಳು ಒಳಗಿರಲು ಕಣ್ಣಾಡಿ ಹಂಗ ಒಳಗಿರು. ಹೆಣ್ಣಿನ ಬಗ್ಗೆ ಈಗಿನ ಆಧುನಿಕ ಸಮಾಜ ಬಹಳ ಕ್ರೂರವಾಗಿ ನೋಡ್ಕೊಂಡ್ರೆ, ಆದ್ರೆ ನಮ್ಮ ಸಮಾಜ, ಜಾನಪದ ಸಮಾಜ, ಹೆಣ್ಣು ಅನ್ನೋಳು ಒಳಗಿದ್ರೆ ಕನ್ನಡಿನೂ ಬೇಡ ಅನ್ನುವಂಥ ಅಭಿಮಾನ ಪ್ರೀತಿಯನ್ನ ಇಟ್ಕೊಂಡಿರುವಂತ ಗೀತೆಗಳು ಕೂಡ ಇದೆ ಎನ್ನುವಂಥದ್ದನ್ನ ನಾವು ನೋಡ್ಬೋದು. ಇನ್ನು ಸೋಬಾನೆ ಪದಗಳು, ಯಾವುದಾದ್ರೂ ಸಂಪ್ರದಾಯ ಹಾಡು, ಸ್ತ್ರೀಯರ ಋತುಮತಿ ಸಂದರ್ಭ ಅಥವಾ ಮದುವೆ ಸಂದರ್ಭ, ಇಂಥ ಸಂದರ್ಭದಲ್ಲಿ ಸೋಬಾನೆ ಪದಗಳನ್ನ ಹಾಡುವಂತ ಪದ್ಧತಿ ಇತ್ತು. ಅಷ್ಟೇ ಅಲ್ಲದೆ ಶಿವಶರಣರಿಗೆ ಸಂಬಂಧಿಸುವಂತ ಪದಗಳು ಕೂಡ ಅನೇಕ ಸೋಬಾನೆ ಪದಗಳು ಇದೆ ಅನ್ನುವಂಥದ್ದು. ಯಾಕೆ ಸೋಬಾನೆ ಅಂತಾರೆ ಅಂದ್ರೆ, ಸೋ ಎನ್ನಿರೆ ಸೋಬಾನೆ ಎನ್ನಿರು ಅಂತ ಒಂದು ಪಲ್ಲವಿ ಇದು ಬರ್ತಾ ಇದೆ. ಹಾಗಾಗಿ ಇದಕ್ಕೆ ನಾವು ಸೋಬಾನೆ ಪದಗಳು ಅಂತ ಅನ್ನುವಂಥದ್ದನ್ನ ನೋಡ್ತೀವಿ. ಈ ನಾವು ಹೆಣ್ಣು ಕೊಟ್ಟವರು ಏನು ಕೆಟ್ಟವರೇ ಹೇ ರಾಮ, ಸುಮ್ಮನೆ ತಮಾಷೆಗೆ ಹೇಳುವಂಥದ್ದು. ಮದುವೆ ಸಂದರ್ಭದಲ್ಲಿ ಎದುರುಗಡೆ ಬೀಗರನ್ನ ಅವರನ್ನ ಹಾಡಿನ ಮುಖಾಂತರನೇ ಅವರಿಗೆ ಒಂದು ಟಾಂಗ್ ಕೊಡುವಂತ ಪ್ರಯತ್ನವನ್ನ ಈ ಸೋಬಾನೆ ಪದದವರು ಮಾಡ್ತಾರೆ. ಮತ್ತೆ ಯಾರೇನೆಂದರು ನಿನಗೆ ಸದ್ಗುರುದೇವ ಬಾರದೆ ಹೋಗಿನ ಮನೆಗೆ, ಇದು ಬಸವಣ್ಣನವರ ಕುರಿತು ಹೇಳಿರುವಂತ ಒಂದು ಸೋಬಾನೆ ಪದ ಅನ್ನುವಂಥದ್ದನ್ನ ನೋಡ್ತೀವಿ. ಲಾವಣಿ, ಈ ಲಾವಣಿ ಕೂಡ ಅಷ್ಟೇ ಕಥೆಯನ್ನ ಹೇಳುವಂಥದ್ದು. ಹೆಚ್ಚು ಕಡಿಮೆ ಇದು ಕಥನ ಗೀತೆಯ ತರನೇ ಇರುತ್ತೆ. ಆದರೆ ಲಾವಣಿದ ವಿಶೇಷ ಅಂದ್ರೆ ವೀರಪ್ರಧಾನ ಮತ್ತು ಇದರಲ್ಲಿ ನಾಯಕನಾದವನು ಹುತಾತ್ಮನಾಗಿರ್ಬೇಕು. ಒಂದು ದುಃಖಾಂತವಾದ ವಿಚಾರ ಜಾಸ್ತಿ ಇರುತ್ತೆ ಲಾವಣಿಯಲ್ಲಿ ಅನ್ನೋದನ್ನ ನಾವು ನೋಡ್ಬೋದು. ಸಂಗೊಳ್ಳಿ ರಾಯಣ್ಣನ ಲಾವಣಿ, ಕಿತ್ತೂರು ಚೆನ್ನಮ್ಮನ ಲಾವಣಿ, ಅಲಗಲಿ ಬೇಡ್ರು, ನೋಡಿ ಇಲ್ಲೆಲ್ಲ ಕಥೆಗಳಲ್ಲಿ ಅವರು ಹುತಾತ್ಮರಾಗಿ ಒಂದು ದೇಶಕ್ಕಾಗಿ ಸಮಾಜಕ್ಕಾಗಿ ಹೋರಾಡಿದಂಥವ್ರ ಕತೆ ಲಾವಣಿಯಾಗಿರುತ್ತೆ ಅನ್ನುವಂಥದ್ದನ್ನ ನೋಡ್ತೀವಿ ಅನ್ನುವಂಥದ್ದು. ಇದರ ಬಗ್ಗೆ ವಿಶೇಷವಾದ ಲಕ್ಷಣಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ನೋಡ್ಬೋದು. ಜನಪದ ಗದ್ಯಕಥನ ಕತೆ, ಇನ್ನು ಕತೆ ಬಂದ್ಬಿಡ್ತೀವಿ. ಕತೆ ಎನ್ನುವಂಥ ಕೂಡ ಅನೇಕ ಒಂದು ಜನಪದ ಕಥೆಗಳನ್ನು ನಾವೆಲ್ಲ ಕೇಳಿರ್ತೀವಿ ಅನ್ನುವಂಥದ್ದು. ಇನ್ನು ಬಹು ಆಯ್ಕೆ ಪ್ರಶ್ನೆಗಳಿಗೆ ನೋಡೋಣ. ಕನ್ನಡ ಜಾನಪದ ವಿಷಯದಲ್ಲಿ ಮೊದಲು PhD ಪಡೆದವರು BS ಗದಿಗಿಮಠ್ ಅವರು. ಜಾನಪದ ಸ್ವರೂಪ ಕೃತಿಯ ಮೂಲಕ ಕನ್ನಡ ಒಂದು ಅಧ್ಯಯನಕ್ಕೆ ವೈಜ್ಞಾನಿಕ ಸ್ವರೂಪ ನೀಡಿದವರು ರಾಮನಾಯಕ್ ಅವರು. ಕರ್ನಾಟಕದಲ್ಲಿ ಜನಪದವನ್ನು ಅಧ್ಯಯನ ವಿಷಯವನ್ನಾಗಿ ಮಾಡಿದ ಮೊದಲ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಅನ್ನುವಂಥದ್ದು. ರಾಮನಗರದಲ್ಲಿ ಏಷ್ಯಾ ಖಂಡದಲ್ಲಿಯೇ ದೊಡ್ಡದಾದ ಜಾನಪದ ಲೋಕ ಸ್ಥಾಪಿಸಿದವರು HL ನಾಗೇಗೌಡ ಅವರು. ಕನ್ನಡ ಜಾನಪದ ವಿಶ್ವವಿದ್ಯಾಲಯ ಹಾವೇರಿಯ ಮೊದಲ ಕುಲಪತಿಗಳು ಅಂಬಳಿಕೆ ಹಿರಿಯಣ್ಣ ಅವರು. ಕನ್ನಡ ಜಾನಪದ ಅಧ್ಯಯನ ಪಿತಾಮಹ ಅಂತ ಕರೆಯೋದು ಬ್ರಿಟಿಷ್ ಅಧಿಕಾರಿ JF ಪ್ಲೀಟ್ ಅವರನ್ನು. ಕನ್ನಡಿಗರಿಂದಲೇ ಮೊಟ್ಟ ಮೊದಲ ಬಾರಿಗೆ ಸಂಗ್ರಹಗೊಂಡ ಕೃತಿ ಅಂತಂದ್ರೆ ಗರತಿಯ ಹಾಡು ಅನ್ನುವಂಥದ್ದು 1931. ಮಧುರ ಚೆನ್ನ, ಈ ಅಲಸಂಗಿ ಗೆಳೆಯರು ಯಾರು ಅಂದ್ರೆ ಮಧುರ ಚೆನ್ನ, ಕಾಪಸೇರೇವಪ್ಪ, P. ದುಲಸಾಬ್, ಸಿಂಪಿ ಲಿಂಗಣ್ಣ. JF ಪ್ಲೀಟ್ ಸಂಗ್ರಹಿಸಿದ್ದು ಜನಪದ ಲಾವಣಿಗಳು, 5 ಜನಪದ ಲಾವಣಿಗಳು. ಜಾನಪದ ಲೋಕ ಸ್ಥಾಪನೆ ಮಾಡಿದವರು HL ನಾಗೇಗೌಡ ಅವರು. ಗಾದೆ ಮತ್ತು ಒಗಟುಗಳ ಜನಪದ ಸಾಹಿತ್ಯದ ಯಾವ ಬಗೆಗೆ ಸೇರ್ತವೆ ಅಂದ್ರೆ ಭಾಷಿಕ ಬಗೆಗೆ ಸೇರ್ತವೆ.
ಕಥಾ ನಿರೂಪಣೆಯನ್ನೇ ಮುಖ್ಯ ಉದ್ದೇಶವುಳ್ಳದ್ದು ಇದರಲ್ಲಿ ಲಾವಣಿ ಅನ್ನುವಂಥದ್ದು. ವಿದ್ಯಾರ್ಥಿಗಳೇ, ಇಷ್ಟೊಂದು ಒಂದು ವಿಡಿಯೋವನ್ನು ತಯಾರು ಮಾಡೋದಕ್ಕೆ ನಾನು ಜಾನಪದ ಸ್ವರೂಪ ಹಾಮಾನಾಯಕ ಅವ್ರದ್ದು, ಜಾನಪದ ಅಧ್ಯಯನ ದೇಜಗವ ಅವ್ರದ್ದು, ಮಲ್ಲಿಗೆ ದಂಡೆ ಅಲಸಂಗಿ ಗೆಳೆಯರದು, ಗರತಿಯ ಹಾಡು ಅಲಸಂಗಿ ಗೆಳೆಯರದು, ಜನಪದ ಸಾಹಿತ್ಯ ರೂಪಗಳು ರಾಮೇಗೌಡ ಅವ್ರದ್ದು, ಕನ್ನಡ ಜಾನಪದ ಪ್ರಜ್ಞೆ ವೀರಣ್ಣ ದಂಡೆ ಅವ್ರದ್ದು, ಜಾನಪದ ದೇಶಿ ಸಿದ್ಧಾಂತ ಮತ್ತು ಪ್ರಯೋಗ ಇ.ಸಿ. ರಾಮಚಂದ್ರೇಗೌಡ ಅವ್ರದ್ದು, ಅದಲ್ಲದೆ ಆನ್ಲೈನಲ್ಲಿ ಅಂತರ್ಜಾಲದಲ್ಲಿ ಶೋಧಗಂಗಾ ಮತ್ತು ಈ ಜ್ಞಾನಕೋಶ ಇವುಗಳ ಒಂದು ಅಧ್ಯಯನವನ್ನು ನಾನು ಮಾಡಿದ್ದೆ. ಇದಕ್ಕೆ ಬಗ್ಗೆ ಇನ್ನೂ ಕೂಡ ಇದು ಸುಮ್ಮನೆ ಒಂದು ಹೈಲೈಟ್ಸ್ ಥರ ನಾವು ಜಾನಪದದ ಸಾಹಿತ್ಯದ ಬಗ್ಗೆ ಹೇಳ್ತೀವಿ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ವಿಸ್ತೃತವಾದ ಅನೇಕ ಲಕ್ಷಣಗಳನ್ನು ಹೇಳಿ ಜಾನಪದ ಸಾಹಿತ್ಯವನ್ನು ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ, ಮತ್ತೇನಾದರೂ ಸಮಸ್ಯೆಗಳ ಒಂದು ಚರ್ಚಿಸುವ ವಿಷಯಗಳಿದ್ದರೆ ಯೂಟ್ಯೂಬಲ್ಲಿ ನೀವು ಮತ್ತೆ ಅದರಲ್ಲಿ ಚರ್ಚೆಯನ್ನು ಮುಂದುವರಿಸ್ಬೋದು ಅಂತ ಹೇಳ್ತಾ ಧನ್ಯವಾದಗಳು.